ಗೊತ್ತಾ, ಬೂತ್ ಲೆವೆಲಲ್ಲಿ ಸ್ವಲ್ಪ ನಾವು ಎಫರ್ಟ್ ಹಾಕ್ಬಿಟ್ಟಿದ್ರೆ ಆರಾಮಾಗಿ ಒಂದು 4-5 ಸಾವಿರ BJP ಲೀಡ್ ತಗೋಬೋದಾಗಿತ್ತು. ಇದು BJP ಗೆಲ್ಲೇಬೇಕಾದಂಥ ಎಲೆಕ್ಷನ್. ಯಾಕಂದರೆ 23,000 ಮೈನಾರಿಟಿ ಓಟು ಡಿವೈಡ್ ಆಗಿದೆ. ಇದು ಅನ್ಎಕ್ಸ್ಪೆಕ್ಟೆಡ್. ಎಷ್ಟೇ ಬಡ್ಕೊಂಡ್ರು ಟಿಕೆಟ್ ಕೊಡದೇ ಇರೋದು ಕಾಂಗ್ರೆಸ್ಸಲ್ಲಿ ಅಹಿಂದ ವರ್ಗಕ್ಕೆ. ಎರಡನೇದು ಅದೇ ಇದೆ, ಇದ್ರದ್ದು ಮುಂದುವರೆದ ಭಾಗದಂಗೆ ಅಹಿಂದ ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಒಂದು ನ್ಯಾರೇಟಿವ್ ಬಿಲ್ಡ್ ಆಗ್ತಾ ಇದೆ. ಅದು ಸತ್ಯ ಕೂಡ ಹೌದು. ಅದು MP ಎಲೆಕ್ಷನ್ನಲ್ಲಿ ನನಗೆ ಟಿಕೆಟ್ ಸಿಗದೇ ಇರೋ ದಾವಣಗೆರೆ ಲೋಕಲಲ್ಲಿ ಹೇಳ್ಬೇಕಂತಂದರೆ, ಆಮೇಲೆ ಮತ್ತೆ ಅದೇ ಕುಟುಂಬಕ್ಕೆ ಮಣೆ ಹಾಕ್ತಾರಂಥದ್ದು ಕಾಂಗ್ರೆಸ್ಸು. ಆಮೇಲೆ ಅಲ್ಲಿ ಕಾರ್ಯಕರ್ತರಲ್ಲಿ ಒಂದು ನೋವಿದೆ ಅಲ್ಲೆಲ್ಲ, ನಾವು ಎಷ್ಟು ಕೆಲಸ ಮಾಡಿದರೂ ನಮ್ಮನ್ನು ಬೆಳೆಸ್ತಾ ಇಲ್ಲ. ಆಮೇಲೆ ಇನ್ನೊಂದು ದುರಹಂಕಾರ ಆ ಭಾಗದಲ್ಲಿ ಕಾಂಗ್ರೆಸ್ಸಲ್ಲಿ ಒಂದು ಆಳ್ವಾಗಿ ಬೇರೂರಿದೆ. ಏನು, ನಾವು ಯಾರಿಗೆ ಟಿಕೆಟ್ ಕೊಡಬೇಕು ಅಂತಂದರೆ ವಿನ್ನಬಿಲಿಟಿ ಅಂತ ನೋಡ್ತಾರೆ. ಅವ್ರ ಪ್ರಕಾರ ವಿನ್ನಬಿಲಿಟಿ ಅಂತಂದ್ರೆ ಏನು, ಆಲ್ರೆಡಿ ಯಾರಿಗೆ ಒಂದು ಬ್ಯಾಕಪ್ ಇದೆ, ಫೈನಾನ್ಷಿಯಲ್ಲು ಪ್ಲಸ್ ವರ್ಚಸ್ ಇದೆ ಅಂತಂದ್ರೆ ಈಸಿಯಾಗಿ. ಆಮೇಲೆ ಯಾರು ವಿರೋಧ ಮಾಡ್ತಿದ್ರೆ ಅವನ್ನೆಲ್ಲ ಎಲಿಮಿನೇಟ್ ಮಾಡಿದ್ದಾರೆ. ಜಬ್ಬಾರ್ ಅವ್ರು ಇರ್ಬೋದು, ಅಲ್ಲಿ ಲೋಕಲ್ಲಾಗಿ ಯಾರು ಇದನ್ನು ಕಿಡಿ ಒತ್ತಿಸಿ ಇದು ಮಾಡೋವಂಥವ್ರು ಇದ್ರು ಅವನ್ನೆಲ್ಲ ಮಾಡಿದ್ದಾರೆ. ಈಗ ಎಲ್ಲ ಇರೋರು ಅಂತಾರೆ, ಯಾರು ರೆಬೆಲ್ ಆಗಿ ನನಗೆ ಟಿಕೆಟ್ ಬೇಕೇ ಬೇಕು ಅಂತಂದು ಹಠ ಹಿಡಿ ಅಂತಾರೆ ಯಾರೂ ಇಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಚೆನ್ನಾಗಿ ಗೊತ್ತಿದೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಟ್ನಕೆರೆ. ದಾವಣಗೆರೆ ಉಪಚುನಾವಣಾ ಫಲಿತಾಂಶ ಬಹಳ ಇನ್ನೂ ಚರ್ಚೆನಲ್ಲಿ ಇದೆ, ಬೇರೆ ಬೇರೆ ಕಾರಣಕ್ಕೆ. ಅಂದರೆ ಕಾಂಗ್ರೆಸ್ನ ಲೀಡ್ ಕಾರಣಕ್ಕೆ, ಚುನಾವಣೆಗೂ ಮುನ್ನ ಅಲ್ಲಿ ನಡೆದಂತಹ ಬೆಳವಣಿಗೆಗಳ ಕಾರಣಕ್ಕೆ, ಮತ್ತು ಈಗ ಒಳಗೊಳಗೆ ಕಾಂಗ್ರೆಸ್ನಲ್ಲಿ ಮತ್ತು BJP ನಡೀತಿರುವಂಥ ಬೆಳವಣಿಗೆ ಕಾರಣಕ್ಕೆ ಭಾಳ ಚರ್ಚೆ ಆಗ್ತಾಯಿದೆ. ಕಾಂಗ್ರೆಸ್ ಲೀಡ್ ಯಾಕೆ ಕಮ್ಮಿ ಆಯಿತು ಅನ್ನೋದ್ರ ಜೊತೆಗೆ BJP ಸೋತಿದ್ದೇಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಏಕೆಂದರೆ ಈ ಕಾಂಗ್ರೆಸ್ನ ಕಿತ್ತಾಟವನ್ನು ಎನ್ಕ್ಯಾಶ್ ಮಾಡಿಕೊಂಡು ಅಲ್ಲಿ BJP ಗೆಲ್ಲುತ್ತೆ ಅಂತ ಹೇಳಲಾಗ್ತಿತ್ತು, ಬಟ್ ಆಗಲಿಲ್ಲ. 5,700 ಮತಗಳ ಅಂತದಿಂದ BJP ಸೋಲ್ತು. ಯಾಕೆ? ಈ ಪ್ರಶ್ನೆಗೆ ಅಲ್ಲಿ BJP ಪರವಾಗಿ ಕ್ಯಾಂಪೇನ್ ಮಾಡಿದಂತಹ, ಕೆಲಸ ಮಾಡಿದಂತಹ, ಅವ್ರದ್ದೇ ಆದಂತಹ ಸ್ವಾಭಿಮಾನಿ ಪಡೆಯನ್ನು ಕಟ್ಕೊಂಡಿರುವಂತಹ ವಿನಯ್ ಕುಮಾರ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವಿನಯ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ದಾವಣಗೆರೆಯಲ್ಲಿ BJP ಸೋತಿದ್ದೇಕೆ? ಸರ್, ಹಲವಾರು ಕಾರಣಗಳಿದ್ದಾವೆ. ನಾನು ಕೂಡ ಈ ಬೂತ್ ವೈಸ್ ಡೀಟೇಲ್ಸ್ ತಗೊಂಡು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಾನು ನೋಡಿದ ಪ್ರಕಾರ ಕಾಂಗ್ರೆಸ್ಸು ಭಾಳ ಅಗ್ರೆಸಿವ್ ಆಗಿ ಚುನಾವಣೆ ಮಾಡಿತು. ಕಾಂಗ್ರೆಸ್ ಪಕ್ಷ ಅವರಿಗೆ ಪ್ರತಿಷ್ಠೆ ಆಗಿ ತಗೊಂಡ್ರು. ಮಗ ಬೇರೆ MP ಅವರು ಮತ್ತು ಮಿನಿಸ್ಟರ್ ಅವರು ಗೆಲ್ಲೇಬೇಕು ಅನ್ನೋ ಒಂದು ಹಠ ಇತ್ತು. ಹಾಗಾಗಿ ಸರ್ಕಾರದ ಮಿನಿಸ್ಟರು, ಫಾರ್ ಎಕ್ಸಾಂಪಲ್ಲು ನಾನು ಓಡಾಡಿದ ಹಳ್ಳಿಗಳಲ್ಲಿ ಈ ಚಲುವರಾಯ ಅವರು ಒಂದು 3-4 ಬೂತ್ ಇನ್ಚಾರ್ಜ್ ತಗೊಂಡು ಒಂದು 3-4 ದಿನ ಅಲ್ಲಿ ಬಂದರು. ಸೊ ಮಿನಿಸ್ಟ್ರ್ ಆದವರು 3-4 ಬೂತ್ಗಳನ್ನ ಇನ್ಚಾರ್ಜ್ ತಗೊಂಡಿದ್ದು. ಅದು BJPನಲ್ಲಿ ಆಬ್ಸೆಂಟ್ ಇತ್ತು. ಬೂತ್ ವೈಸು ಒಬ್ಬ ರಾಜ್ಯ ಮಟ್ಟದ ಲೀಡರು ಯಾರೋ ಬಂದು ಅದೇ ಊರಲ್ಲಿ ಉಳ್ಕೊಂಡು ಬೂತ್ ಮಟ್ಟದಲ್ಲಿ ಓಡಾಡಿದ್ದು ನಾನು ನೋಡಲಿಲ್ಲ. ಎರಡನೇದು ಹಣದ ಹೊಳೆ ಅಂತೂ ಖಂಡಿತ ಕೆಲಸ ಅಲ್ಲ, ಇದು ನೋಡಿ, ಅದು ಕಾಮನ್ ಅಲ್ಲ. ಅದೇ ಅದಕ್ಕೆ ಹೇಳಿದ್ದು, ಅದನ್ನು ಬಿಟ್ಬಿಡಿ. ಯಾಕಂದರೆ ಹಿಂದೆ BJP ಅವರು ಮಾಡಿದ್ದಾರೆ, ಮುಂದೆಯೂ ಮಾಡ್ತಾರೆ. ಮತ್ತು ಈ ಸಲನೂ ಶ್ರೀನಿವಾಸ್ ದಾಸ್ಕರಿಯಪ್ಪ ಇರ್ಬೋದು, ಅಲ್ಲಿ ಚರಂತಿ ಮಠರು ಇರ್ಬೋದು, ದುಡ್ಡು ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹಂಗೆ ನೋಡಿದ್ರೆ 2008ರಲ್ಲಿ BJP ಸರ್ಕಾರ ಫಸ್ಟ್ ಟೈಮ್ ಬಂತಲ್ಲ, ಆಗಿಂದನೇ ಚುನಾವಣಾ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ಸೊ ಆ ವಿಷಯ ಬಿಟ್ಬಿಡಿ, ಬೇರೆದು ಹೇಳಿ. ಸರ್, ಒಂದೊಂದು ಹಳ್ಳಿದು ಒಂದೊಂದು ಕತೆ ಇದೆ. ಈಗ ಹೋದ ಸರಿ ಅಜಯ್ ಕುಮಾರ್ ಅವ್ರು ನಿಂತಾಗ ಲೀಡ್ ಆಗಿದ್ದು, ಈ ಸರಿ ಕೆಲವೊಂದು ಕಡೆ ಹಿನ್ನಡೆ ಆಗಿದೆ. ಕೆಲವೊಂದು ಹಳ್ಳಿಗಳಲ್ಲಿ, ಫಾರ್ ಎಕ್ಸಾಂಪಲ್ ಹೊಸನಾಯಕನಹಳ್ಳಿ ಅಂತ ಬರುತ್ತೆ, ಎಂಟೈರ್ 100% ಉಪ್ಪಾರ ಸಮಾಜ ಇರುವಂಥ ಊರು. ಅಲ್ಲಿ ಟ್ರೆಡಿಷ್ನಲಿ ಅದು BJP ಲೀಡ್. ಅದು ಓಕೆ. ನಾನು ಅಲ್ಲಿದ್ದ ನಮ್ಮ ಜೊತೆ ಓಡಾಡಿದ್ರು, ಅವ್ರ ಜೊತೆ ಮಾತಾಡಿದಾಗ 10 ಲಕ್ಷ ರೂಪಾಯಿ ಟೆಂಪಲ್ಗೆ ಕೊಟ್ಟಿದ್ರು 1-2 ತಿಂಗಳ ಹಿಂದೆ. ಆಮೇಲೆ ಸೀರೆ ಜೊತೆ 300 ರೂಪಾಯಿ. 300 ರೂಪಾಯಿ ಏನಕ್ಕೆ ಇರ್ಬೋದು ಹೇಳಿ? ಚಿಕನ್ನಿಗೆ, ಓಕೆ, ಸೀರೆಗಳು. ಸೊ ಇವರಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಹೋಗಿದ್ದಾರೆ. ಆಮೇಲೆ ಜಸ್ಟ್ ಒಂದು ವಾರ ಮುಂಚೆ ಗ್ಯಾರಂಟಿದು ದುಡ್ಡು ಬಂದು ಬಿದ್ದಂಥದ್ದು. ಸೊ ಆಮೇಲೆ ಲೀಡ್ರುಗಳ್ನ ಕರೆಸ್ಬಿಟ್ಟು ಅವರ ಮನೆಗೆಲ್ಲ ಕರೆಸ್ಕೊಂಬಿಟ್ಟು ಅವ್ರ ಮೇಲೆ ಒತ್ತಡ ಹಾಕಿದ್ದು ಮಿನಿಸ್ಟ್ರ್ ಲೆವೆಲಲ್ಲಿ. ಇವೆಲ್ಲ ಏನಾಗ್ಬಿಡ್ತದೆ, ಲೋಕಲ್ ಲೆವೆಲಲ್ಲಿ ನಾವು ಎಷ್ಟೇ ಓಡಾಡ್ತೀವಿ ಅಂತಂದ್ರೂ ಸೊ ಮಾನಸಿಕವಾಗಿ ಜಸ್ಟ್ ಬಿಫೋರ್ 1 or 2 ಡೇಸ್ ಇದ್ದಾಗ ಸ್ವಲ್ಪ ಪರ್ಸೆಂಟೇಜ್ ಚೇಂಜ್ ಆಗ್ತದೆ. ಆಮೇಲೆ ಇಲ್ಲಿ ಒಂದು ಶಿರಮಗೊಂಡಹಳ್ಳಿ ಅಂತ ಬರ್ತದೆ, ಅಲ್ಲಿ ವಾರ್ಡ್ 1, ವಾರ್ಡ್ 2. ವಾರ್ಡ್ 1 ಏನಪ್ಪ ಅಂತಂದರೆ ಇದು ಫಾರ್ವರ್ಡ್ ಕಮ್ಯುನಿಟೀಸ್, ಏನು ಸಾಂಪ್ರದಾಯಿಕ ಮತಗಳು, ಅದು ಮೆಜಾರಿಟಿ ಇರುವಂಥದ್ದು. ವಾರ್ಡ್ 2 ಬಂದುಬಿಟ್ಟು ಮರಾಠರು ಮತ್ತು SC ST ಸಮಾಜ ಇರುವಂಥದ್ದಲ್ಲಿ.
ಹೋದ ಸರಿ ವಾರ್ಡ್ 1ನಲ್ಲಿ ಬಿ ಜೆ ಪಿ ಲೀಡ್ ಆಗಿತ್ತು. ಈ ಸರಿ ಅಲ್ಲಿ 393 ಬಿ ಜೆ ಪಿಗೆ, 447 ಕಾಂಗ್ರೆಸ್ಸಿಗೆ. ವಾರ್ಡ್ 2ಅಲ್ಲಿ ಅದು ಕಾಂಗ್ರೆಸ್ಸಿಗೆ ಲೀಡ್ ಆಗಿತ್ತು. ಈ ಸರಿ ಬಿ ಜೆ ಪಿ ಲೀಡ್ ಆಗಿದೆ, 493 428. ಎಲ್ಲಿ ಬ್ಯಾಕ್ವರ್ಡ್ ಇತ್ತು ಈ ಸರಿ ಬಿ ಜೆ ಪಿ ಲೀಡ್ ಆಗಿದೆ, ಎಲ್ಲಿ ಫಾರ್ವರ್ಡ್ ಇತ್ತು ಹಲವಾರು ಬೂತ್ಗಳಲ್ಲಿ ಅದು ಒಂದು ಇದಾಗಿದೆ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಐ ಥಿಂಕ್ ಒಂದು ವಾರ ಅಲ್ಲೇ ಇದ್ಕೊಂಡು ಮನೆ ಮನೆಗೆ ಹೋಗಿ ಏನು ಬೂತ್ ಲೆವೆಲಲ್ಲಿ ಎಲ್ಲ ಮನೆ ಲೆವೆಲಲ್ಲಿ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಬಂದು ಎಕ್ಸ್ಟೆನ್ಸಿವ್ ಆಗಿ ಓಡಾಡಿದರು. ಈ ವೀರಶೈವ ಮಹಾಸಭಾ ಹಲವಾರು ಮೀಟಿಂಗ್ಗಳಾಗಿದ್ದಂಥದ್ದು. ಸೊ ಐ ಥಿಂಕ್ ಅದು ಈ ಎಲೆಕ್ಷನ್ನಲ್ಲಿ ಇಂಪ್ಯಾಕ್ಟ್ ಮಾಡಿದೆ. ಆಮೇಲೆ ಹಳ್ಳಿಗಳಲ್ಲಿ ನಾನು ನೋಡಿದ್ದು ಜಾತಿ ವ್ಯವಸ್ಥೆ ಈಗಲೂ ಭಾಳ ಆಳವಾಗಿದೆ. ಜನರಲಲ್ಲಿ ಎಸ್ ಟಿ ಕೊಟ್ಟಾಗ ನಾವು ಯಾಕೆ ಹಾಕ್ಬೇಕಂತಂದು ಕೆಲವೊಂದು ಒ ಬಿ ಸಿ ಕಮ್ಯುನಿಟಿಯವರು ಪ್ಲಸ್ ಫಾರ್ವರ್ಡ್ ಕಮ್ಯುನಿಟಿಯವರು, ಆ ಒಂದು ದರಿದ್ರ ವ್ಯವಸ್ಥೆ ಈಗಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಳ ಆಳವಾಗಿದೆ ಹಳ್ಳಿ ಮಟ್ಟದಲ್ಲಿ. ಸೊ ಅದು ಒಂದು ಕೂಡ ನೆಗೆಟಿವ್ ಆಯಿತು ನಮ್ಮ ಕ್ಯಾಂಡಿಡೇಟಿಗೆ. ಆ್ಯಂಡ್ ಬಟ್ಲಕಟ್ಟೆ ಅಂತ ಬರ್ತದೆ, 150 ಎಸ್ ಟಿ ಓಟು, ಇನ್ನು ಸುಮಾರು ಒಂದು 500 ಓಟು ಕುರುಬ ಓಟಿರೋಂಥದ್ದು. ನಾವು ಹೋಗಿ ಎಷ್ಟು ಕನ್ವಿನ್ಸ್ ಮಾಡಿದರೂ ಒಪ್ಪಲಿಲ್ಲ. ಅದರಲ್ಲಿ 200 ಜನ ಹಾಕಿದ್ದಾರೆ ಕುರುಬರು, ಅವರಿಗೆ ಬಿ ಜೆ ಪಿಗೆ 50 ಲಕ್ಷ ರೂಪಾಯಿ ಟೆಂಪಲ್ಲಿ ಕೊಟ್ಟಿದ್ದಾರೆ ಜಸ್ಟ್ 2 ಮಂತ್ಸ್ ಬಿಫೋರು. ಹಳೊಬ್ಬರು ನೀವು ಟಿಕೆಟ್ ತೊಗೊಂಬಂದಿದ್ರೆ ನಾವು ಹಾಕ್ತಿದ್ವಿ, ಅಥವಾ ನೀವು ಟಿಕೆಟ್ ತೊಗೊಂಬನ್ನಿ ಹಾಕ್ತೀವಿ, ಇವಾಗ ನಮಗೆ ಫಂಡ್ ರಿಲೀಸ್ ಮಾಡಲ್ಲ, ಅವರು ಓಟ್ ಹಾಕಿದರೆ ಫಂಡ್ ರಿಲೀಸ್ ಮಾಡಲ್ಲ ಅಂತ. ಸೊ ಈ ರೀತಿ ಹಲವಾರು ಬೂತ್ಗಳಲ್ಲಿ ಹಲವಾರು ಹಳ್ಳಿಗಳಲ್ಲಿ ಬೈಂಡಿಂಗ್ ಮಾಡಿದಾಗ ಏನು ಮಾಡ್ತದೆ, ಬೈ ಎಲೆಕ್ಷನ್ ಬೇರೆ, ಜನಗಳು ಸೀರಿಯಸ್ ಆಗಿ ಜನರಲ್ ಎಲೆಕ್ಷನ್ ತಗೊಂಡಷ್ಟು ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ವೋಟಿಂಗ್ ಪರ್ಸೆಂಟೇಜು ಅರ್ಬನ್ನಲ್ಲಿ ಕಡಿಮೆ ಆಯಿತು, ಹಳ್ಳಿನಲ್ಲಿ 85% ಆಗಿದೆ. ಸೊ ಇವೆಲ್ಲ ಕಂಬೈನ್ ಒಂದೊಂದು ಊರಲ್ಲಿ ಒಂದೊಂದು ಕತೆ ಇದೆ. ಕಂಬೈನ್ಡ್ ಫ್ಯಾಕ್ಟರ್ಸ್ ಆಗಿ ಕಡಿಮೆ, ಇನ್ನು 2,500 ಓಟ್ ಬಂದಿದ್ರೆ ಗೆದ್ದು ಬಿಡೋರು. ಹೋದ ಸರಿ 55,000 ಬಂದಿದ್ದು. ಯಾಕೆ ಅದೇ ಮಿಸ್ ಹೊಡೆದಿದ್ದು ಯಾಕೆ, ಏನಾಯಿತು, ಎಲ್ಲಿ ಸಮಸ್ಯೆ ಆಯಿತು? ಅದೇ ಇದು ಕಂಬೈನ್ಡ್ ಫ್ಯಾಕ್ಟರ್ಸ್. ಇದು ಒಂದು ಊರಲ್ಲಿ ಆಗಿರೋ ಕತೆ ಅಲ್ಲ ಇದು. ಎಲ್ಲ ಊರಲ್ಲೂ ಒಂದು 50ರಿಂದ 100 ಓಟ್ ಲೀಡ್ ಆಗಬೇಕಾಗಿದ್ದು ಅಲ್ಲಿ ಇಲ್ಲಿ ಮೈನಸ್ ಆಗ್ತಾ ಬಂದಿದೆ. ನೀವು ಅಹಿಂದ ಮತಗಳ ಬಗ್ಗೆ ಮಾತಾಡ್ತಿದ್ದೀವಿ ಫಸ್ಟು. ನಿಮ್ಮ ನಿರೀಕ್ಷೆಯಂತೆ ಅಹಿಂದ ಮತಗಳು ಬಿ ಜೆ ಪಿಗೆ ಬರಲಿಲ್ವಾ? ಅಹಿಂದದಲ್ಲಿ ಅಲ್ಪಸಂಖ್ಯಾತನ ತೆಗಿರಿ, ಹಿಂದುಳಿದ ಮತಗಳು ಮತ್ತು ದಲಿತ ಮತಗಳು ಬರಲಿಲ್ವಾ? ನಾನು ಚಾರ್ಜ್ ಅಂದರೆ ಲೈಕ್ ಅನ್ಅಫಿಷಿಯಲ್ ಆಗಿ ಪಕ್ಷದಿಂದ ಅಂತಂದಲ್ಲ, ನಮ್ಮ ಸ್ವಾಭಿಮಾನಿ ಬಳಗದಿಂದ ಓಡಾಡಿದ್ದು 30,000 ಇರೋ ಹಳ್ಳಿಗಳಲ್ಲಿ. ಅಲ್ಲಿ 1,500 ಲೀಡ್ ಬಂದಿದ್ದು, 1,315, 1,500 ಅಲ್ಲ 1,315 ಬಿ ಜೆ ಪಿಗೆ ಲೀಡ್ ಬಂದಿದೆ. ಹೋದ ಸರಿಯಲ್ಲಿ 3,000 ರಿಂದ 4,000 ಹಿನ್ನಡೆ ಆಗಿತ್ತು. ಬಟ್ ನಿರೀಕ್ಷಿತ ಮಟ್ಟದಲ್ಲಿ ಬಂದಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು, ನಾನು ಅನ್ಕೊಂಡಿದ್ದು 3,000 ರಿಂದ 4,000 ಲೀಡ್ ಬರ್ತದೆ ಬಿ ಜೆ ಪಿಗೆ, ಇನ್ನೂ ಒಂದು 2,500 ಬರ್ತದೆ ಅಂತಂದು. ಸೊ ಆ ಊರಲ್ಲಿ ಈ ಹಿರಿಯರು ಏನಿರ್ತಾರಲ್ಲ, ಮುಂಚೆಯಿಂದ 30-40 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಇರುವಂಥವ್ರು, ಅವರು ಸ್ವಲ್ಪ ಅವ್ರ ಮಾತನ್ನು ಮಹಿಳೆಯರು ಕೇಳ್ತಾರೆ. ಯೂತ್ ಕೇಳದೇ ಇದ್ರೂ ಅವರಲ್ಲಿರೋ ಮಹಿಳೆಯರು. ಆಮೇಲೆ ಮನೆ ಮನೆಗೆ ಇನ್ನೊಂದು ವಿಶಿಷ್ಟ ಕಥೆ ಹೇಳ್ತೀನಿ. ಬಲ್ಲೂರು ಅಂತ ಬರ್ತದೆ. ಬಲ್ಲೂರಲ್ಲಿ ಈ ಸರಿ 405 ಬಿ ಜೆ ಪಿಗೆ, 489 ಕಾಂಗ್ರೆಸ್ಸಿಗೆ. ಹೋದ ಸರಿ 600+ ಬಿ ಜೆ ಪಿಗೆ. ಈ ಸರಿ ಹೋದ ಸರಿ ಯಾಕೆ ಕಮ್ಮಿ ಆಯಿತು? ನಾವೊಂದು ಕೋಳಿ ಹಿಡ್ದಿದ್ನಲ್ಲ ಲಾಸ್ಟ್ ಟೈಮು, ಅದೇ ಊರಲ್ಲಿ. ಆ ಕೋಳಿ ಎಷ್ಟು ಕೆಲಸ ಮಾಡಿದೆ ಅಂತಂದರೆ, ಅವತ್ತು ಈ ಕೆಲವೊಂದು ಬ್ಯಾಕ್ವರ್ಡ್ ಓಟ್ಸು, SC ST ಓಟ್ಸು, ಅದು ವೋಟಿಂಗ್ ದಿನ ಆಗಿರೋಂಥದ್ದು. ಆ ಊರಲ್ಲಿ ನನಗೆ ಫೋನ್ ಮಾಡಿದರು, ವಿನಯ್ ಕುಮಾರ್ ಆ ಊರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಹೋಗ್ರಿ ಅಂತಂದು. ನಾವು ಹೋಗೋ ಅಷ್ಟೊತ್ತಿಗೆ ಮನೆಗೆ ಕೋಳಿಗಳು ಹೋಗ್ಬಿಟ್ಟಿದ್ವು. ಸೊ ಹಂಗೇನಾಗ್ತದೆ, ಯಾರೋ ನಿನ್ನೆ ರಾತ್ರಿ ಡಿಸೈಡ್ ಮಾಡಿರ್ತಾರೆ 100 ಜನದಲ್ಲಿ ಒಂದು 50-100 ಜನ ಬೈಂಡಿಂಗ್ ಆಗಿಬಿಡ್ತಾರೆ. ಸೊ ಈ ರೀತಿ ನಾನು ಅದಕ್ಕೆ ಫಸ್ಟ್ ಪಾಯಿಂಟ್ ಹೇಳಿದ್ದು, ದ ವೇ ಕಾಂಗ್ರೆಸ್ ಮ್ಯಾನೇಜ್ ಎಲೆಕ್ಷನ್. ಇದು ಏನಾದ್ರಾಗಿರ್ಬೋದು, ದುಡ್ಡು ಕಾಮನ್ನು, ಬಟ್ ಮೈಕ್ರೋ ಮ್ಯಾನೇಜ್ಮೆಂಟು ಅವ್ರಿಗೆ ಗೆಲ್ಲೇಬೇಕು. ಬಿ ಜೆ ಪಿ ಆ್ಯಕ್ಚುಲಿ ಬಿ ಜೆ ಪಿಯವರು ಬಿಡಿ, ಅವರು ಕೋಮುವಾದ ಇನ್ನೊಂದು ಏನೇ ಇರಲಿ, ಎಲೆಕ್ಷನ್ ಮ್ಯಾನೇಜ್ ಮಾಡೋದ್ರಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರಲ್ಲ. ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದ್ರಲ್ಲಿ ಕರೆಕ್ಟಾಗಿ ಮಾಡ್ತಾರೆ, ಮತ್ತು ಕರೆಕ್ಟಾಗಿ ದುಡ್ಡು ರೀಚ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ತಾರೆ. ಇದೆಲ್ಲ ಮಾಡೋದು ಚೆನ್ನಾಗಿ ಮಾಡ್ತಾರಲ್ಲ, ಮಾಡಬೇಕಿತ್ತಲ್ಲ ಇಲ್ಲೂ. ಅಲ್ಲ, ಮೇಲ್ನೋಟದಲ್ಲಿ ಮತ್ತು ಓಡಾಡೋದ್ರಲ್ಲಿ ಒಗ್ಗಟ್ಟು ಎಲ್ಲ ಚೆನ್ನಾಗೇ ಇತ್ತು. ಬಟ್ ನನಗೆ ಈಗ ಪೋಸ್ಟ್ ಎಲೆಕ್ಷನ್ ನಾನು ವಿಶ್ಲೇಷಣೆ ಮಾಡಿದೆ, ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಇದು ಎಲೆಕ್ಷನ್ ಮಾಡೋ ಟೈಮಲ್ಲಿ ಹಿಂಗೂ ಮಾಡ್ತಾರೆ ಅಂತಂದ್ಬಿಟ್ಟು. ಮತ್ತು ಬೂತ್ ಲೆವೆಲಲ್ಲಿ ಸ್ವಲ್ಪ ನಾವು ಎಫರ್ಟ್ ಹಾಕ್ಬಿಟ್ಟಿದ್ರೆ ಆರಾಮಾಗಿ ಒಂದು 4-5 ಸಾವಿರ ಬಿ ಜೆ ಪಿ ಲೀಡ್ ತಗೋಬೋದಾಗಿತ್ತು. ಇದು ಬಿ ಜೆ ಪಿ ಗೆಲ್ಲೇಬೇಕಾದಂಥ ಎಲೆಕ್ಷನ್. ಯಾಕಂದರೆ 23,000 ಮೈನಾರಿಟಿ ಓಟು ಡಿವೈಡ್ ಆಗಿದೆ. ಇದು ಅನ್ಎಕ್ಸ್ಪೆಕ್ಟೆಡ್. ಕಾಂಗ್ರೆಸ್ದು ಸಾಂಪ್ರದಾಯಿಕ ಮತಗಳು ಅಷ್ಟೊಂದು 23, ಕೊಡ್ಲಿಪೇಟೆ 19,000 ತಗೊಂಡಿದ್ದಾರೆ, 18,900. ಇನ್ನು ಇಂಡಿಪೆಂಡೆಂಟ್ ಎಲ್ಲ ಸೇರಿ ಒಂದು 3,000, 22-23,000 ಓಟು ಹಿಂಗೆ ಸಪ್ರೇಟ್ ಆಗೋದು ಟೋಟಲಿ ಅನ್ಇಮ್ಯಾಜಿನೇಬಲ್ಲು. ಸೊ ಅದರಲ್ಲಿ ಈ ಕಡೆ ಸ್ವಲ್ಪ ಎಫರ್ಟ್ ಹಾಕಿದರೆ
ಇನ್ನೊಂದು ಸ್ವಲ್ಪ ಹಾಕಿದ್ರೆ 100% ಗೆಲ್ಬೋದು. ಈಗ ಲಾಸ್ಟ್ ಎಲೆಕ್ಷನ್ನಿಂದನೂ ಮತ್ತು ಈ ಬೈ ಎಲೆಕ್ಷನಲ್ಲೂ ನಿಮ್ಮ ಅಜೆಂಡಾ ಏನಿತ್ತು? ಶಾಮನೂರು ಶಿವಶಂಕರಪ್ಪ ಅವರ ಸಾಮ್ರಾಜ್ಯವನ್ನು ಕೊನೆಗಾಣಿಸ್ಬೇಕು ಅಥವಾ ದಾವಣಗೆರೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ. ಬಟ್ ಆಗಲಿಲ್ಲಲ್ಲ. ಅಲ್ಲ, ಆಗಲಿಲ್ಲ. ಹೌದು, ನಾವು ಒಪ್ಕೊಳ್ಳೇಬೇಕಾಗ್ತದೆ. ಪ್ರಯತ್ನ ನಾವು ನಮ್ಮ ಸ್ವಾಭಿಮಾನಿ ಬಳಗದಿಂದ ನನ್ನ ಕಡೆ ಶಕ್ತಿ ಮೀರಿ ನಾವು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಬಟ್ ಇದು ಕಲೆಕ್ಟಿವ್ ಎಫರ್ಟ್ ಆಗಬೇಕು. ಎಲ್ಲರಿಂದನೂ ಅದೇ ಮಟ್ಟದಲ್ಲಿ ಎಫರ್ಟ್ ಆದಾಗ ಖಂಡಿತ ರಿಸಲ್ಟ್ ಆಗುತ್ತೆ. ಇವಾಗ ನಾನು ಪಕ್ಷದಲ್ಲಿ ಇಲ್ಲ, ನಾವು ಡಿಕ್ಟೇಟ್ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನಮ್ಮ ವ್ಯಾಪ್ತಿಯಲ್ಲಿ ಏನಾಗಿತ್ತು ಅದನ್ನು ಶಕ್ತಿ ಮೀರಿ ಮಾಡಿದ್ದೀವಿ. ಬಟ್ ನಾನು ಒಬ್ಬನೇ ಅಲ್ಲ, ಭಾಳ ಜನನೂ ಮಾಡಿದ್ದಾರೆ. ಈಗ ಅಜಯ್ ಕುಮಾರ್ ಅವರು ಮಾಡಿದ್ದಾರೆ, ಆಮೇಲೆ ನಮ್ಮ ದಾಸ್ಕರಿಯಪ್ಪನವರು ಹಗಲು ರಾತ್ರಿ ಮಾಡಿದ್ದಾರೆ. ಅವ್ರ ಪರವಾಗಿ ಹಲವಾರು ಟೀಮ್ಗಳು, ನಮ್ಮ ಶಿವಂಗೌಡ ನಾಯಕರು ಇದರಿಂದ ಬಂದ್ಬಿಟ್ಟು ಅಲ್ಲಿ 15 ದಿನ ಅಲ್ಲೇ ಇದ್ದರು, ನಮ್ಮ ರಾಮದುರ್ಗದಿಂದ ಬಂದ್ಬಿಟ್ಟು ದೇವದುರ್ಗ. ಸೊ ಅವರು ಎಫರ್ಟ್ ಹಾಕಿದ್ದಾರೆ, ಇಲ್ಲ ಅಂತಂದಲ್ಲ. ಬಟ್ ಇವು ಹೇಳಿದ್ದೆ, ಲಾಸ್ಟ್ ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ನಮ್ಗೆ ಇವೆಲ್ಲ ಅನುಭವ ಲೆಸನ್ನು ಅಂತಂದು. ಸೊ ಇವಾಗ ನೋಡಿದಾಗ ಅನ್ನಿಸ್ತಾ ಇದೆ, ಯಾರನ್ನು ದೂಷಿಸೋದಕ್ಕಿಂತ ನಾವೇ ಇನ್ನೂ ಹೆಚ್ಚು ಎಫರ್ಟ್ ಹಾಕಿದ್ರೆ ಈ ಪಾದಯಾತ್ರೆ 3 ದಿನ ಮಾಡೋ ಬದಲು 5 ದಿನ ಮಾಡಬೇಕಿತ್ತೇನೋ, ಅಥವಾ ಇನ್ನೂ ಅಗ್ರೆಸಿವ್ ಆಗಿ ಹೋಗಿದ್ರೆ ಆಗ್ತೈತೇನೋ ಅಂತ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟ್ ಚುನಾವಣೆಯಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ. ಈ ಶಿವನಗೌಡ ನಾಯಕ್ ಅವರೆಲ್ಲ ಬಂದಿದ್ದಂದಿಲ್ಲ, ಓನ್ಲಿ ST ವೋಟ್ ಕನ್ಸಾಲ್ಟೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದು ಹಂಗೆ ಅಲ್ಲ. ST ವೋಟು ಅದು ಒಂದು ವಿಶೇಷ. ನಾನು ಫುಲ್ ಬಟ್ ಈಗ ಏನಾಗಿದೆ ಬಿದ್ದಿಲ್ಲ, ST ವೋಟ್ ಫುಲ್ ಬಿದ್ದಿಲ್ಲ. ಈಗ ಕೆಲವರು ಲಿಂಗಾಯತರು ಕಾಂಗ್ರೆಸ್ ವೋಟ್ ಹಾಕ್ಬಿಟ್ರು ಅನ್ನೋ ರೀತಿ ಇದೆ. ಇಲ್ಲಿ ಲಿಂಗಾಯತರು ಪರಿಶಿಷ್ಟ ಪಂಗಡದವ್ರನ್ನ ಸೋಲಿಸಿದ್ರು ಅನ್ನೋದು ಒಂದು ಆರೋಪ. ಮತ್ತು BJPಯವರು ಗೆಲ್ಲಕ್ಕಾಗದಿರುವಂಥ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡದವ್ರಿಗೆ ಟಿಕೆಟ್ ಕೊಟ್ಟು ಹೆಸರು ಮಾಡಿಕೊಂಡ್ರು, ಆದರೆ ಕ್ಯಾಂಡಿಡೇಟನ್ನು ಸೋಲಿಸಿದ್ರು ಅನ್ನೋ ಆರೋಪ ಇದೆ. ಇಲ್ಲ, ಅದನ್ನು ನಾನು ಒಪ್ಪೋದಿಲ್ಲ. ಯಾಕಂತಂದರೆ ಹೋದ ಸರಿಗಿಂತ ಈ ಸರಿ ಮತಗಳು ಜಾಸ್ತಿ ಬಂದಿದೆ. ಎಷ್ಟು ಜನರಲ್ ST ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಮತಗಳು. ಆಮೇಲೆ ಈ ಎಕ್ಸ್ಪೆರಿಮೆಂಟಿಂದ ಫಸ್ಟ್ ಟೈಮು ಏನು ಹಿಂದುಳಿದ ಮತ್ತು ದಲಿತ ವೋಟ್ಗಳು BJPಗೆ ಶಿಫ್ಟ್ ಆಗ್ತೀವಿ ಅಂತಂದು ತೋರಿಸಿದ್ದಾರೆ. ಅದು ಆಗಿದೆಯಾ? ಹಾಗೆ ಡೇಟಾ ವಿಸಿಬಲ್ ಇದೆ. ಈಗ ಎಕ್ಸಾಂಪಲ್ ಕೊಟ್ಟನಲ್ಲಿ ಪ್ರತಿಯೊಂದು ಬೂತಲ್ಲೂ ಆಗಿದೆ, ಅದು ಪ್ರತಿಯೊಂದು ಬೂತಲ್ಲೂ ಶಿಫ್ಟ್ ಆಗಿದೆ ಅದು. ಸೊ ಐ ಥಿಂಕ್ 28 ಜನರಲ್ ಎಲೆಕ್ಷನ್ನಿಗೆ ಯಾಕೆ ಶಿಫ್ಟ್ ಆಯಿತು ಅಂತ ಅನ್ನಿಸ್ತಾ ಇದೆ ನಿಮಗೆ? ಒಂದು, ಎಷ್ಟೇ ಬಡ್ಕೊಂಡ್ರು ಟಿಕೆಟ್ ಕೊಡದೇ ಇರೋದು ಕಾಂಗ್ರೆಸ್ಸಲ್ಲಿ ಅಹಿಂದ ವರ್ಗಕ್ಕೆ. ಎರಡನೇದು ಅದೇ ಇದೆ, ಇದ್ರದ್ದು ಮುಂದುವರೆದ ಭಾಗದಂಗೆ ಅಹಿಂದ ವರ್ಗಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಒಂದು ನ್ಯಾರೇಟಿವ್ ಬಿಲ್ಡ್ ಆಗ್ತಾ ಇದೆ. ಅದು ಸತ್ಯ ಕೂಡ ಹೌದು. ಅದು MP ಎಲೆಕ್ಷನ್ನಲ್ಲಿ ನನಗೆ ಟಿಕೆಟ್ ಸಿಗದೆ ಇರೋ ದಾವಣಗೆರೆ ಲೋಕಲಲ್ಲಿ ಹೇಳ್ಬೇಕಂತಂದರೆ, ಆಮೇಲೆ ಮತ್ತೆ ಅದೇ ಕುಟುಂಬಕ್ಕೆ ಮಣೆ ಹಾಕ್ತಾರಂಥದ್ದು ಕಾಂಗ್ರೆಸ್ಸು. ಆಮೇಲೆ ಅಲ್ಲಿ ಕಾರ್ಯಕರ್ತರಲ್ಲಿ ಒಂದು ನೋವಿದೆ ಅಲ್ಲೆಲ್ಲ, ನಾವು ಎಷ್ಟು ಕೆಲಸ ಮಾಡಿದರೂ ನಮ್ಮನ್ನು ಬೆಳೆಸ್ತಾ ಇಲ್ಲ. ಆಮೇಲೆ ಅಲ್ಲಿ ಇನ್ನೊಂದು ದುರಹಂಕಾರ ಆ ಭಾಗದಲ್ಲಿ, ಏನು ಇವ್ರದ್ದು ಶಾಮನೂರು ಕುಟುಂಬದ ಒಂದು ದರ್ಪ ನೋಡಿ. ಅದನ್ನೇ ಹೇಳ್ತೀನಿ ಕೇಳಿ. ಶಾಮನೂರು ಶಿವಶಂಕರಪ್ಪ ಕುಟುಂಬದ ದುರಹಂಕಾರ, ದರ್ಪ, ಅದು ದಬ್ಬಾಳಿಕೆ, ಅದು ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದ್ದು, ಅಹಿಂದ ವರ್ಗವನ್ನು ಕಡೆಗಣಿಸಿದ್ದು, ಇದೆಲ್ಲ ಇದ್ದು ಕೂಡ BJP ಕ್ಯಾಂಡಿಡೇಟ್ ಗೆಲ್ಲಕ್ಕಾಗಲಿಲ್ವಲ್ಲ? ಅಲ್ಲ ಸರ್, 23,000 ಮುಸ್ಲಿಂ ವೋಟ್ ಸಪರೇಟ್ ಆಗಿದೆ ಅಂತಂದರೆ ಅದು ಅಸಮಾಧಾನದ ಕಾರಣ, ಕೋಪದ ಕಾರಣ. ಸರಿ ಆಯಿತು, ಬಟ್ BJP ಅದು ನಿಮ್ಮ ಪ್ರಕಾರ ಏನಾಗಬೇಕಿತ್ತು? BJP ಗೆಲ್ಲಬೇಕಿತ್ತು. ಗೆದ್ದಿದ್ರೆ ಓಕೆ, ನಿಮ್ಮ ಪ್ರಕಾರ ಹಿಂದ ವರ್ಗಕ್ಕೆ ನ್ಯಾಯ ಸಿಗ್ತಿತ್ತು, ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಿದ್ರಿ, ಪ್ಲಸ್ ಶಾಮನೂರು ಶಿವಶಂಕರಪ್ಪ ಸಾಮ್ರಾಜ್ಯಕ್ಕೆ ಪಾಠ ಕಲಿಸ್ತಿದ್ರಿ, ಎಲ್ಲ ಆಗ್ತಿತ್ತು. ಬಟ್ ಆಗಲಿಲ್ವ? ಈ ಒಂದು ಅವೇರ್ನೆಸ್ ಏನಿದೆಯಲ್ಲ, ನಾವು ಸ್ವಲ್ಪ ಇಲ್ಲಿರೋರಿಗೆ ಇರ್ತದೆ, ಒಂದು ಕಿಚ್ಚಿರ್ತದೆ. ನೀವು ಆ್ಯಾವ್ರೇಜ್ ವೋಟರ್ ಒಂದು ಹಳ್ಳಿ ಮಟ್ಟದಲ್ಲಿ ಹೋದಾಗ ಅವರಿಗೆ ದೈನಂದಿನ ಜೀವನನೇ ದೊಡ್ಡದಾಗಿರ್ತದೆ ಹೊರತು ಈ ಅಹಿಂದ ಅವೇರ್ನೆಸ್ ಅದಿರಲ್ಲ. ನಾವು ಮನೆಗೆ ಹೋಗಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಒಂದು ಅರಿವು ಮೂಡಿಸೋದಕ್ಕೆ, ಹೊಸ ಒಂದು ರಾಜಕೀಯ ಪ್ರಜ್ಞೆ ಮೂಡಿಸೋದಕ್ಕೆ. ಬಟ್ ಒಂದು ಲೆವೆಲ್ ತನಕ, ಒಂದು ವಾರ ತನಕ ಇರ್ತದೆ ಜೋಶು, ಕೋಪ ಎಲ್ಲ ಇರ್ತದೆ. ಯಾವಾಗ ಈ ಎಲೆಕ್ಷನ್ ಒತ್ತಡ ಬಂದುಬಿಡ್ತದಲ್ಲ, ಟೋಟಲಿ ಲೋಕಲ್ ಆಗಿಬಿಡ್ತದೆ. ಆ ಊರಲ್ಲಿ ಆ ಊರಿನವ್ರದ್ದು ಪ್ರತಿಷ್ಠೆ ಆಗಿಬಿಡ್ತದೆ, BJPಯಲ್ಲಿರೋದು, ಕಾಂಗ್ರೆಸ್ನಲ್ಲಿರೋದು. ಸೊ ಇವೆಲ್ಲ ಟ್ರೆಡಿಷ್ನಲಿ ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡ್ ಇದು. ಯಾಕಂದರೆ ಅವರು 40 ವರ್ಷ ಗೆದ್ಕೊಂಬಂದಿರೋಂಥದ್ದು. ಫಾರ್ ದಿ ಫಸ್ಟ್ ಟೈಮ್ ಅದನ್ನು ಮೀರಿ ನಾವು ಈ ಕಡೆ ಬರಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ. ಇವಾಗ ಒಂದು 40% ಬಂದಿದೆ. ಅದು ಒಂದು 50-60% ಬಂದುಬಿಟ್ಟಿದ್ರೆ ಕೆಲಸ ಆಗೋದು. ಆಮೇಲೆ ಐ ಥಿಂಕ್ ಟೈಮು ಕಡಿಮೆ ಆಯಿತು ಅಂತ ಅನ್ಸುತ್ತೆ. ಈಗ ಓಕೆ, BJPಯ ಟ್ರೆಡಿಷನಲ್ ವೋಟ್ BJPಗೆ ಉಳ್ಕೊಂಡಿದ್ದಿರು ಗೆಲ್ಬೋದಿತ್ತಲ್ಲ, ಅದು ಉಳ್ಕೊಂಡಿಲ್ಲ ಅಲ್ಲ? ಅದು ನೀವು ಹೇಳೋ ಪ್ರಕಾರ ಅಲ್ಲ, ಬೂತ್ ವೈಸ್ ನೋಡಿದಾಗ ಟ್ರೆಡಿಷನ್ ಉಳ್ಕೊಂಡಿಲ್ಲ. ಅದಕ್ಕೆ ಕಾರಣ ನಿಮಗೂ ಗೊತ್ತಿರ್ತದೆ ಯಾಕೆ ಅಂತಂದು. ಸೊ ಅದು ನಮ್ಮ ಕಂಟ್ರೋಲ್ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅದನ್ನು ನಾನು ಹೋಗಿ ಹೇಳಿದ್ರು ನನ್ನ ಮಾತು ಕೇಳಲ್ಲ ಅಲ್ಲಿ. ಸೊ ಅದರದ್ದೇ ಆದ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈಶ್ವರ್ ಖಂಡ್ರೆ ಅವರು, ಅವರೆಲ್ಲ ಬಂದು ಮೈಕ್ರೋ ಮ್ಯಾನೇಜ್ ಮಾಡಿ ಅಲ್ಲಿ ಒಂದು
ತಂತ್ರಗಾರಿಕೆ ಮಾಡಿದ್ದಾರೆ. ಆಮೇಲೆ ಶಾಮನೂರು ಕುಟುಂಬನವರು ಕೂಡ ಮುಂಚಿನ ಸಂಬಂಧ ಚೆನ್ನಾಗಿದೆ ಅಲ್ಲಿ, ರಿಲೇಷನ್ಶಿಪ್ಪು. ಸೊ ಆ ಒಂದು ವ್ಯವಸ್ಥೆನಲ್ಲಿ ಅವ್ರನ್ನ ಫೇವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರಿ, ಇಷ್ಟೆಲ್ಲ ಮಾಡಿ ಸರಿ, ನಿಮ್ದೇನು ವಾಟ್ ನೆಕ್ಸ್ಟ್? ಇಲ್ಲ, ಯಾಕೆಂದರೆ ನೀವು ಅಲ್ಲಿ ನಾನು ಆಗಲೇ ಹೇಳ್ದಂಗೆ ಶಾಮನೂರು ಕುಟುಂಬಕ್ಕೆ ಒಂದು ಪಾಠ ಕಲಿಸ್ಬೇಕು ಅಂತ ಹೋಗಿರಿ, ಅದಾಗಲಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಟಿಕೆಟ್ ತೊಗೋಬೇಕು ಅಂತ ಟ್ರೈ ಮಾಡಿದ್ರಿ, ಅದಾಗಲಿಲ್ಲ. ಈಗ ನೆಕ್ಸ್ಟ್ ಟೈಮ್ಗೆ ದಾವಣಗೆರೆಯಲ್ಲಿ ಐದರ್ ಶ್ರೀನಿವಾಸ್ ದಾಸ್ಕರಿ ಹಬ್ಬ ಕೊಡ್ಬೋದು. ಯಾಕಂದರೆ ನಿಮ್ಮ ಪ್ರಕಾರನೇ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಸರ್, ಒಳ್ಳೆ ಆ ಕ್ಷೇತ್ರದ ಆಕಾಂಕ್ಷೆನೂ ಅಲ್ಲ ಬಿಡಿ ಸರ್. ಅಲ್ಲೇ ನಾನು ಟ್ರೈನು ಮಾಡೋದಿಲ್ಲ, ಕೇಳೋದಿಲ್ಲ. ಓಕೆ, ಬೇರೆ ಏನು ಹಂಗಾರೆ ಮುಂದೆ ಏನು ನಿಮ್ಮದು? ಸೊ ಮುಂದೆ ಈಗ ಅದೇ ಒಂದು 5-6 ತಿಂಗಳು ಇಡೀ ರಾಜ್ಯ ಪ್ರವಾಸ ಮಾಡೋಣ ಅಂತ 16ನೇ ತಾರೀಕು ಬೀದರ್ ಹೋಗ್ತಾ ಇದ್ದೀನಿ. ಹೋಗಿ ಮೊದಲು OBCನ ಸಂಘಟನೆ ಮಾಡಬೇಕು ಅಂತ. ಇವಾಗ ಅದರಲ್ಲೂ ನಮ್ಮ ಮನೆ ನಾವು ಸರಿ ಮಾಡ್ಕೋಬೇಕು. ಈಗ ನಮ್ಮ ಸಮಾಜದಲ್ಲಿ ಒಂದು ಆತಂಕ ಇದೆ, ಮುಂದೆ ಯಾರು ಲೀಡ್ರ್ ಆಗಬೇಕು, ಯಾರು ಲೀಡ್ರ್ ಇಲ್ಲ ಅಂತಂದ್ಬಿಟ್ಟು. ಈಗ ನಾನು ಲೀಡ್ರ್ ಆಗಬೇಕಂತ ಹೋಗೋದಲ್ಲ, ಅಟ್ಲೀಸ್ಟ್ ಒಂದು ಯುವ ಪೀಳಿಗೆ ರೆಡಿ ಇದೆ, ಎಮರ್ಜ್ ಆಗ್ತಾರೆ ಅನ್ನೋದು ಒಂದನ್ನು ವಿಶ್ವಾಸ ಮೂಡಿಸ್ಬೇಕು. ಹಾಗಾಗಿ ಬೀದರ್ ಟು ಚಾಮರಾಜನಗರ 16 ಬೀದರ್ ಹೋಗ್ತಾ ಇದ್ದೀನಿ, 24 ಮೈಸೂರು, KR ಪೇಟೆ 23 ಅಲ್ಲಿ, ಹಂಗೆ ಈ ಥರ ಶುರುವಾಗಿದೆ ಪ್ರವಾಸ ಎಲ್ಲ. ಹೋಗಿ ಇಡೀ ರಾಜ್ಯ ತುಂಬ ಒಂದು 6 ತಿಂಗಳು ಸಂಘಟನೆ ಮಾಡ್ತೀನಿ. ಯಾವ ಬ್ಯಾನರಲ್ಲಿ? ನಮ್ಮದು ಸ್ವಾಭಿಮಾನಿ ಬಳಗದ ಬ್ಯಾನರಲ್ಲೇ ನಾನು ಮಾಡೋವಂಥದ್ದು. ಓಕೆ. ಅದಾದ ನಂತರ ಒಂದು ಆಪ್ಷನ್ ಓಪನ್ ಇಟ್ಕೊಂಡು ಎಲ್ಲ ಇಂಟೆಲೆಕ್ಚುವಲ್ಸು, ಬುದ್ಧಿಜೀವಿಗಳು ಎಲ್ಲ ಎರಡೂ ಬುದ್ಧಿಜೀವಿಗಳು ಅಂದರೆ ಅವ್ರು ನಿಮ್ಮನ್ನು BJP ಅಂತ ಸಜೆಸ್ಟ್ ಮಾಡ್ತಾರೆ. ಎರಡು ಕಡೆನೂ ಇದ್ದಾರೆ ಸರ್ ಇಂಟೆಲೆಕ್ಚುವಲ್, ನಾವು ಎರಡು ಕಡೆನೂ ಎಂಗೇಜ್ ಆಗೋಣ ಅಂತ. ಆಮೇಲೆ BJP ಲೀಡರ್ಶಿಪ್ ಏನಿದೆ, ಅವರು ಈ ಒಂದು ಚುನಾವಣೆಯಲ್ಲಿ ಒಂದು ವಿಶ್ವಾಸ ಮೂಡಿಸಿದ್ದಾರೆ. ಸತ್ಯ ಹೇಳಬೇಕು ಅಂತಂದರೆ ಒಂದು ಭರವಸೆ ಮೂಡಿಸಿದ್ದಾರೆ. ಸೊ ಅದನ್ನು ಒಂದು ಆಪ್ಷನ್ ಓಪನ್ ಇಟ್ಕೊಂಡು ಅವ್ರ ಹತ್ರನೂ ಒಂದು ಆತ್ಮೀಯತೆ ಬೆಳೆಸ್ಕೊಂಡು ಹೋಗೋವಂಥದ್ದು. ಈ ಒಂದು ಸಂಘಟನೆ ಒಂದು ಗಟ್ಟಿ ಮಾಡಿಕೊಂಡು, ಆಮೇಲೆ ಎಲ್ಲ ಜಿಲ್ಲೆನಲ್ಲೂ ಕೂಡ ಈ ಒಂದು ನಮ್ಮ ಸ್ವಾಭಿಮಾನಿ ಬಳಗಕ್ಕೆ ಒಂದು 20-25 ಜನ, ಈಗ ಆಲ್ರೆಡಿ ಒಂದು 5-6 ಜನ ಇದ್ದಾರೆ. ಅಲ್ಲ, ನೀವು BJP ವಿಷಯಕ್ಕೆ ಬಂದಾಗ ಆ ಆಪ್ಷನ್ ಒಂದು ಓಪನ್ ಇಟ್ಕೊಳ್ತೀನಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ವಿಷಯ ಬಂದಾಗ ಇಲ್ಲ, ಅದು ಬೇಕಾಗೇ ಇಲ್ಲ ಅಂತಿದ್ದೀರಿ. ಯಾಕೆ ಇದು ಸ್ಟ್ಯಾಂಡ್? ಸೊ ಕಾಂಗ್ರೆಸ್ಸಲ್ಲಿ ಟೋಟಲ್ ಇರೋಷನ್ ಆಗೋಗಿದೆ. ಅದು ನಾನು ತುಂಬ ಕ್ಲೋಸ್ಲಿ ಅಬ್ಸರ್ವ್ ಮಾಡಿದ್ದೀನಿ, ಸ್ಟಡಿ ಮಾಡಿದ್ದೀನಿ. ಅಲ್ಲಿ ಆಪ್ಷನ್ ಓಪನ್ ಇಟ್ಕೊಂಡು ಕೊನೆಯ ಮೂಮೆಂಟಲ್ಲಿ ನಿರಾಸೆ ಜಾಸ್ತಿ ಆಗ್ತದೆ ಹೊರತು ಅಲ್ಲಿ ಭರವಸೆ ಇಲ್ಲ. ಅಲ್ಲಿರೋ ಲೀಡರ್ಶಿಪ್ಗಳು ಇರ್ಬೋದು, ದ ವೇ ದೇ ಟಾಕ್, ಅವರ ಒಂದು ದುರಹಂಕಾರದ ಮಾತುಗಳು ಇರ್ಬೋದು, ಆಮೇಲೆ ಪ್ರಾಮಿಸ್ ಮಾಡಿ ಅದನ್ನು ನನ್ನ ವಿಚಾರ ಅಂತಂದು ಹೇಳ್ತಾ ಇಲ್ಲ, ಅದು ಎಂಟೈರ್ ಕಮ್ಯುನಿಟಿಗೂ ನಾವು ದಾವಣಗೆರೆಯಲ್ಲಿ ನೋಡಿದ್ದೀವಿ. ನಾವು ಕೊನೆಯ ಮೂಮೆಂಟ್ ತನಕ ಆಶ್ವಾಸನೆ ಕೊಟ್ಟು ಆಗಿಲ್ಲ ಅದು. ಈಗ ನೋಡಿ, ಸಮರ್ಥ ಗೆದ್ದಾಯಿತು, ಅದು ಪರ್ಮನೆಂಟ್, ಅದು 50 ವರ್ಷ. ಇವಾಗ ಅವ್ರು ಗೆದ್ದಿರೋದಕ್ಕೆ ಅಲ್ಲಿ ಮುಸ್ಲಿಮ್ಸಿಗೆ ಟಿಕೆಟ್ ಇಂಪಾಸಿಬಲ್ ಅಲ್ಲಿ. ಈಗ ಅದು ಯಾರು ಕೇಳಬೇಕಂತಂದ್ರೆ, ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಒಂದು ಮಾತು ಹೇಳಿದರು, ರಿಜ್ವಾನ್ ಅರ್ಷದ್ ಮತ್ತು ಸಲೀಮ್ ಅಹಮದ್ ಅನಿಸುತ್ತೆ. ಏನಂದರೆ 2028ಕ್ಕೆ ಅವರು ಕಾನ್ಸ್ಟಿಟ್ಯೂನ್ಸಿ ಬಿಟ್ಕೊಡ್ತೀನಿ ಅಂತ ಕಮಿಟ್ ಆಗಿದ್ದಾರೆ SS ಮಲ್ಲಿಕಾರ್ಜುನ್ ಅಂತ. ಸ್ವಲ್ಪ ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋವಂಥದ್ದು. ಇವರಿಗೆ ಈ ಬಾರ್ಗೇನಿಂಗ್ ಪವರ್ ಇಲ್ಲ ಅಂತ ಗೊತ್ತು, ಕಮ್ಯುನಿಟಿಗೆ ಆ ಒತ್ತಡ ಹಾಕೋಕ್ಕಾಗಲ್ಲ ಅಂತ ಗೊತ್ತು. ಅದು ಶುದ್ಧ ಸುಳ್ಳು. ಬಟ್ ಈ ಪಾಠ ಕಲಿಸಿದಾರಲ್ಲ ನೋಡಿ, ಮುಸ್ಲಿಮರು ದಾವಣಗೆರೆನಲ್ಲಿ ಕಾಂಗ್ರೆಸ್ಸಿಗೆ ಪಾಠ ಕಲಿಸಿದ್ದಾರೆ. ಕಾಂಗ್ರೆಸ್ನ ಗೆಲ್ಲಿಸಿರ್ಬೋದು, BJPನ ಗೆಲ್ಲಿಸ್ಬೇಕಾಗಿತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ BJP ಗೆಲ್ಲಿಸ್ದೆ ಲೀಡ್ ಕಡಿಮೆ ಮಾಡಿ ಕಾಂಗ್ರೆಸ್ಗೆ ಪಾಠ ಕಲಿಸಿದ್ದಾರೆ. ನಮ್ಗೆ ಆಪ್ಷನ್ ಇದೆ ಅಂತ ಹೇಳಿದ್ದಾರೆ. ನೀವು ನಮ್ಮನ್ನು ಪರಿಗಣಿಸ್ತಾ ಇದ್ದರೆ ಮುಂದಿನ ದಿನದಲ್ಲಿ ಈ ಥರದ್ದು ನೀವು ಬೇರೆ ಕಡೆ ಫೇಸ್ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಹಂಗಾಗಿ ಅದು ಹೆಂಗೆ ಚಾನ್ಸ್ ತಗೊಂಡ್ಬಿಡುತ್ತೆ ಕಾಂಗ್ರೆಸ್ ಪಾರ್ಟಿ ನೆಕ್ಸ್ಟು? ಅವರು ಈಗೇನು ಶಾಮನೂರವ್ರದ್ದು ಒಂದು ಒತ್ತಡ ಇತ್ತು, ಸೇಮ್ ಅದೇ ಒತ್ತಡ ತಂತ್ರಗಾರಿಕೆ ಮುಂದುವರಿತದೆ. ಯಾಕಂತಂದರೆ ಅಲ್ಲಿ ಇರೋ ಒಂದು ಡೀಪ್ ನೆಟ್ವರ್ಕ್ ಏನಿದೆ ಇವ್ರದ್ದು, ಟಾಪ್ ಟು ಬಾಟಮ್. ಆಮೇಲೆ ಪ್ರಭಾ ಮಲ್ಲಿಕಾರ್ಜುನು ಡೆಲ್ಲಿನಲ್ಲಿ ಹೋಗ್ಬಿಟ್ಟು ಅಲ್ಲಿ ಭಾಳ ಒಂದು ಹೈಕಮಾಂಡ್ ಅಂತ ಏನಿದೆ ಅದ್ರ ಜೊತೆ ಭಾಳ ಒಂದು ಒಳ್ಳೆಯ ಬಾಂಧವ್ಯ, ಆತ್ಮೀಯತೆಯೂ ಬೆಳೆಸಿದ್ದಾರೆ. ಶಿ ಈಸ್ ಆಲ್ಸೋ ಎಮರ್ಜಿಂಗ್ ಆ್ಯಸ್ ಎ ಲೀಡರ್ ಅಲ್ಲಿ. ಅದನ್ನು ಅವರು ಕಡೆಗಣನೆ ಮಾಡೋದಿಲ್ಲ ಅಲ್ಲಿ. ಆಮೇಲೆ ಕಾಂಗ್ರೆಸ್ಸಲ್ಲಿ ಒಂದು ಆಳ್ವ ಬೇರೂರಿದೆ, ಏನು ನಾವು ಯಾರಿಗೆ ಟಿಕೆಟ್ ಕೊಡಬೇಕು ಅಂತಂದರೆ ವಿನ್ನಬಿಲಿಟಿ ಅಂತ ನೋಡ್ತಾರೆ. ಅವ್ರ ಪ್ರಕಾರ ವಿನ್ನಬಿಲಿಟಿ ಅಂತಂದ್ರೆ ಏನು, ಆಲ್ರೆಡಿ ಯಾರಿಗೆ ಒಂದು ಬ್ಯಾಕಪ್ ಇದೆ, ಫೈನಾನ್ಷಿಯಲ್ಲು ಪ್ಲಸ್ ವರ್ಚಸ್ ಇದೆ ಅಂತಂದ್ರೆ ಈಸಿಯಾಗಿ. ಆಮೇಲೆ ಯಾರು ವಿರೋಧ ಮಾಡ್ತಿದ್ರೆ ಅವನ್ನೆಲ್ಲ ಎಲಿಮಿನೇಟ್ ಮಾಡಿದ್ದಾರೆ. ಜಬ್ಬಾರ್ ಅವ್ರು ಇರ್ಬೋದು, ಅಲ್ಲಿ ಲೋಕಲ್ಲಾಗಿ ಯಾರು ಇದನ್ನು ಕಿಡಿ ಒತ್ತಿಸಿ ಇದು ಮಾಡೋವಂಥವ್ರು ಇದ್ರು ಅವನ್ನೆಲ್ಲ ಮಾಡಿದ್ದಾರೆ. ಸೊ ಅಲ್ಲಿ ಆ ಕಮ್ಯುನಿಟಿನಲ್ಲಿ ನೆಕ್ಸ್ಟು ಟಿಕೆಟ್ ಕೇಳುವಷ್ಟು, ಫಾರ್ ಎಕ್ಸಾಂಪಲ್ ಒಬ್ಬರು ಖಾಲಿದ್ ಅಂತಂದು ಕೇಳಿದರು, ಸೈಯದ್ ಖಾಲಿದ್ ಅನ್ಫಾರ್ಚುನೇಟ್ಲಿ ಅವ್ರ ತಂದೆ ತೀರ್ಕೊಂಡ್ರು. ಅವರು ಕೇಳಿದರು, ಭಾಳ ಒಳ್ಳೆ ಮನುಷ್ಯ, ವೆರಿ ಮಚ್ ಎಲಿಜಿಬಲ್ ಕ್ಯಾಂಡಿಡೇಟು. ದ ಮೊಮೆಂಟ್ ಅವರು ಸಿಗಲಿಲ್ಲ ಅಂತಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಸೈಲೆಂಟಾಗಿ ಪಕ್ಷಕ್ಕೆ ಕೆಲಸ ಮಾಡಿದರು ಅವರು.
ಈಗ ಎಲ್ಲ ಇರೋರು ಅಂತಾರೆ, ಯಾರು ರೆಬೆಲ್ ಆಗಿ ನನಗೆ ಟಿಕೆಟ್ ಬೇಕೇ ಬೇಕು ಅಂತಂದು ಹಠ ಹಿಡಿ ಅಂತಾರೆ ಯಾರೂ ಇಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಚೆನ್ನಾಗಿ ಗೊತ್ತಿದೆ. ಅವ್ರನ್ನ MLC ಮಾಡಿ. ಸೊ ನೀವು ರೆಬಲ್? ಹಾಂ, ನೀವು ರೆಬಲ್? ಸರ್ ನಮ್ಗೆ ಕಳ್ಕೊಳ್ಳೋದು ಏನೂ ಇಲ್ಲ ಸರ್. ನಾನು ಇಲ್ಲಿ ಯಾವುದೇ ಸ್ವಾರ್ಥಕ್ಕೋಸ್ಕರ ಬಂದಿಲ್ಲ. ಒಂದು ದೇವರು ಒಂದು ಗಿಫ್ಟ್ ಕೊಟ್ಟಿದ್ದಾನೆ, ಎಜುಕೇಷನ್ ಕೊಟ್ಟಿದ್ದಾನೆ. ಅದೇ ಎಜುಕೇಷನಿಸ್ಟ್ ಆಗಿ ನಾವು ಒಂದು ಅಧಿಕಾರಿಗಳನ್ನ ಮಾಡಿದ್ದೀವಿ, ಬಹಳ ಕ್ಲೋಸ್ ಆಗಿ ಕಾನ್ಸ್ಟಿಟ್ಯೂಷನ್ನು ಡೆಮೋಕ್ರಸಿ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಸೊ ಅದನ್ನು ವಾಸ್ತವದಲ್ಲಿ ಈಗ ನಾನೇನು ದೊಡ್ಡ ಸ್ಟಾರ್ ಅಲ್ಲ, ಏನಿಲ್ಲ, ಒಂದು ದಾವಣಗೆರೆ ಲೆವೆಲಲ್ಲಿ ಒಂದು ಬದಲಾವಣೆ ಮಾಡಬೇಕು ಅಂತ. ಕಾನ್ಸ್ಟಿಟ್ಯೂಷನ್ನು ಡೆಮೋಕ್ರಸಿ ಅಂತೆಲ್ಲ ಮಾತಾಡ್ತಿದ್ರಿ. ಯಾವ ಪಕ್ಷದಿಂದ ಕಾನ್ಸ್ಟಿಟ್ಯೂಷನ್ಗೆ ಡೆಮೋಕ್ರಸಿಗೆ ಥ್ರೆಟ್ ಇದೆಯೋ ಆ ಪಕ್ಷದ ಜೊತೆಗೆ ನೀವು ನನ್ನಲ್ಲಿ ಆಪ್ಷನ್ ಓಪನ್ ಇಟ್ಕೊಳ್ತೀನಿ ಅಂತ ಹೇಳ್ತೀರಿ. ಅದು ಥ್ರೆಟ್ ಇದೆ ಅನ್ನೋದು ನಿಮ್ಮ ಭಾವನೆ ಅಂತಂದು. ಸರ್ ಇವತ್ತು ನೀವು ಕೂತ್ಕೊಂಡು ಫ್ರೀಯಾಗಿ ಮಾತಾಡ್ತಾ ಇದ್ದೀವಿ, ಇಲ್ಲಿ ಯಾರೋ ಬಂದು ಪೊಲೀಸ್ ಕಾಯ್ತಾ ಇಲ್ಲ, ಏನು ಮಾತಾಡ್ತಿದ್ದಾರೆ ಅಂತಂದ್ಬಿಟ್ಟು. ಈಗ ನಾನು ಏನು ಮಾತಾಡ್ತೀನಿ ಕಟ್ ಮಾಡಿ ಅಂತ ನಾನು ನಿಮ್ಗೇನು ಹೇಳಲ್ಲ. ಆ್ಯಸ್ ಇಟ್ ಈಸ್ ನೀವು ಅದನ್ನ ಹಾಕ್ತೀರಿ. ಕಮೆಂಟಲ್ಲಿ ಯಾರೇನು ಹಾಕಿದ್ರು ನಡೀತದೆ ಸರ್. ಎಲ್ಲ ಫ್ರೀಡಮ್ಗಳು ಇದ್ದಾವೆ. ಮುಸ್ಲಿಮ್ಸಿಗೆ ಟಾಪ್ ಟು ಬಾಟಮ್ ಎಲ್ಲಾದರೂ ಮನೆ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು, ಓಡಾಡ್ಬೋದು, ಯಾರೂ ತಡೆಯಲ್ಲ. ಬೆಂಗಳೂರಲ್ಲಿ ಯಾವುದು ಕೋಮುಗಲಭೆಗಳಾಗಿಲ್ಲ, ದಾವಣಗೆರೆನಲ್ಲಿ ಆಗಿಲ್ಲ. ಹೌದು, ನಾನು ನಾಳೆ ಯಾವ್ದು ಬೇಕಾದ್ರೆ ಇಂಡಸ್ಟ್ರಿ ಮಾಡ್ಬೋದು, ಪೊಲಿಟಿಕಲ್ ಪಾರ್ಟಿ ಮಾಡ್ಬೋದು, ಎಲ್ಲ ಸರಿ. ನನಗೆ ಆ ಶಕ್ತಿ ಇರಬೇಕು. ನನಗೆ ಆ ಶಕ್ತಿ ಇರೋಕ್ಕೆ ಒಂದು ವ್ಯವಸ್ಥೆ ಆ ಥರದ ಪೂರಕವಾಗಿ ಇರಬೇಕು. ಈಗ ರೀಸೆಂಟ್ಲಿ ವಿಮೆನ್ ರಿಸರ್ವೇಷನ್ ಬಿಲ್ಲು ಆಪೋಸಿಷನ್ ಡಿಫೀಟ್ ಮಾಡ್ತು. ಡಿಲಿಮಿಟೇಷನ್ ಜೊತೆ ಕ್ಲಬ್ ಮಾಡಿ ಮಾಡೋಕ್ಕೆ ಹೋದ್ರು, ಅದನ್ನು ಡಿಫೀಟ್ ಮಾಡ್ತು. ದಟ್ ಈಸ್ ಡೆಮೋಕ್ರಸಿ ಅಟ್ ವರ್ಕ್. ಅದು ಏನು ಯಾವ ಟೈಮ್ ನಿಮಿಷ ರೀ, ನೀವು BJPನ ಈಗ ಆಲ್ರೆಡಿ BJP ಸೇರಿರೋ ಥರ ಡಿಪೆಂಡ್ ಮಾಡ್ಕೊತಿದ್ದೀರಿ. ಅವರು ಡಿಲಿಮಿಟೇಷನ್ ಬಿಲ್ನ ಯಾಕೆ ಡಿಫೀಟ್ ಮಾಡಿದರು ಆಪೋಸಿಷನ್ ಅವರು? ಅದು ರಾಂಗ್ ಅಂತ ಹೇಳ್ತೀನಿ, ನಾನು ಮಾಡಬಾರ್ದಿತ್ತು ಅಂತ ಹೇಳ್ತೀನಿ ಸರ್. 850 ಸೀಟ್ ಆಗಿದ್ರೆ ಮಹಿಳೆಯರು ಇರ್ತಾ ಇದ್ರು. ನಾನು ಹೇಳ್ತಿರೋದು ಅದೇ, ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡ್ಬೇಕಾ, ಮಹಿಳೆಯರಿಗೆ ಮೀಸಲಾತಿ ಕೊಡ್ಬೇಕಾ? ಈಗಿರೋ 543ರಲ್ಲೇ ಮಾಡಿ, ಅದ್ಯಾಕೆ ಜಾಸ್ತಿ ಮಾಡಿ ಡಿಲಿಮಿಟೇಷನ್ ಮಾಡಬೇಕು? ಈಗಿರೋದ್ರಲ್ಲೇ ಮಾಡಿ. ಈ ದಾವಣಗೆರೆನಲ್ಲಿ ಒಂದು ಪ್ರಯೋಗ ಮಾಡಿದ್ರಲ್ವ, ದಟ್ ಇಸ್ ಆಲ್ಸೋ ಫೈನ್. ಒಂದು ಜನರಲ್ ಕಾನ್ಸ್ಟಿಟ್ಯೂನ್ಸಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟರು, ಅದು ಕೂಡ ಒಳ್ಳೆಯದೇ. ಅದೇ ರೀತಿ ಮಹಿಳೆ ಕೊಡಬೇಕಿತ್ತು ಸರ್. ಅಲ್ಲ, ಕಾಳಜಿ ಇದ್ರೆ ಅಲ್ಲಲ್ಲ, 1971 ಸೆನ್ಸಸ್ ಪ್ರಕಾರ ಆವಾಗಿನ ಪಾಪ್ಯುಲೇಷನ್ಗೆ 543 ಸೂಕ್ತ ಇತ್ತು. 545, 550 ಮ್ಯಾಕ್ಸಿಮಮ್ ಲಿಮಿಟ್ ಕಾನ್ಸ್ಟಿಟ್ಯೂಷನಲ್ಲಿ ಇರೋದು. 543 ಜನ ಇದ್ದಾರೆ. ಪಾಪ್ಯುಲೇಷನ್ ಡಬಲ್ ಆಗೋಗಿದೆ. 144 ಕೋಟಿ 145 ಕೋಟಿ ಜನಸಂಖ್ಯೆ ಇರೋದು. ನೀವು ಬರೀ 543 MPಗಳು ಸಾಕಾಗಲ್ಲ ಇಲ್ಲಿಗೆ. ಆಗ ಒಂದು ನಿಮಿಷ ಅದೋ ವಿಷಯ ಚರ್ಚೆ ಮಾಡೇ ಬಿಡೋಣ. ಆಗ ಇಡೀ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಭಾಳಷ್ಟು ಕ್ರಮ ಕೈಗೊಂಡಿತ್ತು. ಬರೀ ದಕ್ಷಿಣ ಭಾರತಕ್ಕೆ ಮಾತ್ರ ಕ್ರಮ ಕೈಗೊಂಡಿದ್ದ? ಉತ್ತರ ಭಾರತಕ್ಕೆ ಹೇಳಿಲ್ವಾ? ಉತ್ತರ ಭಾರತದ ಬಡತನಕ್ಕೆ, ದರಿದ್ರಕ್ಕೆ ಕಾರಣ ಏನು? ಜನಸಂಖ್ಯೆ. ಬಿಹಾರದ ಬಡತನಕ್ಕೆ, ಅಲ್ಲಿನ ನಿರುದ್ಯೋಗ ಸಮಸ್ಯೆಗೆ ಕಾರಣ ಏನು? ಅಲ್ಲಿನ ಜನಸಂಖ್ಯೆ. ದಕ್ಷಿಣ ಭಾರತದಲ್ಲಿ ಯಾಕೆ ಕಂಪೇರಿಟಿವ್ಲಿ ಸಮಸ್ಯೆಗಳು ಕಮ್ಮಿ ಇದ್ದಾವೆ? ಇಲ್ಲಿ ಜನಸಂಖ್ಯೆನ ನಿಯಂತ್ರಣ ಮಾಡಿದ್ದು. ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೊಡುಗೆ. ಸರ್, 1-2 ಪಾಯಿಂಟ್ ನಿಮ್ಮ ಆರ್ಗ್ಯುಮೆಂಟ್, ನನ್ನ ಕೌಂಟರ್ ಆರ್ಗ್ಯುಮೆಂಟ್ ಹೇಳಿ ಪ್ಲೀಸ್. ಈಗ ಜನಸಂಖ್ಯೆ ಜಾಸ್ತಿ ಆಗಿದ್ದು ಕಾರಣ ಬಡತನ ಇದ್ದಿದ್ದಕ್ಕೆ ಜನಸಂಖ್ಯೆ ಜಾಸ್ತಿ ಆಗಿದ್ದು. ನಿರುದ್ಯೋಗ ಜಾಸ್ತಿ ಇದ್ದಿದ್ದಕ್ಕೆ ಬಡತನ ಜಾಸ್ತಿ. ಜನಸಂಖ್ಯೆ ಜಾಸ್ತಿ ಆಗಿದ್ದಕ್ಕೆ ಬಡತನ ಅಲ್ಲ. ಈಗ ಬಡತನ ಇದ್ದಾಗ ಒಂದು 4 ಜನ ಅಲ್ಲಿ ಇಲ್ಲಿ ಕಸ ಹಾಯೋದು, ಕೂಲಿ ಮಾಡೋದು, 4 ಜನ ಮಕ್ಕಳು ಹೆಚ್ಚಿದ್ದಾಗ ಏನಾಗ್ತದೆ, ಹೊಟ್ಟೆ ತುಂಬ್ತದೆ ಅಂತಂದು ಜಾಸ್ತಿ ಜನ ಮಕ್ಕಳು ಮಾಡ್ಕೊತಾರೆ. ಇವತ್ತು ಮೈನಾರಿಟಿ ಕಮ್ಯುನಿಟಿನಲ್ಲಿ ಅದೇ ಆಗ್ತಿರೋದು. ಅದು ರಾಂಗ್ ಅಲಿಗೇಷನ್ ಇರ್ತದೆ, ಅದನ್ನು ಒಪ್ಪಲ್ಲ ನಾನು. ಅವರು ದುಡ್ಕೊಂಡು ತಿನ್ನಬೇಕು, ಹಾಗಾಗಿ ಹೆಚ್ಚಿನ ಕೈಗಳು ಬೇಕಾಗ್ತದೆ. ಎರಡನೇದು, ನೀವೊಂದು 2ನೇ ಪಾಯಿಂಟ್ ಹೇಳಿದ್ರಲ್ಲದು, ಅಂದರೆ ಈ ದಕ್ಷಿಣ ಭಾರತದ ಪಾಪ್ಯುಲೇಷನ್ ಯಾಕೆ ಕಂಟ್ರೋಲ್ ಮಾಡಬೇಕು? ಇವಾಗ ಆಲ್ ಓವರ್ ವರ್ಲ್ಡ್ ಡಿಪಾಪ್ಯುಲೇಷನ್ ಅಂತ ಆಗ್ತಾ ಇದೆ. ಈ ಜಪಾನ್ನಲ್ಲಿ ಈಗ ಕಳೆದ 1 ದಶಕದಿಂದ ಆಗ್ತಿರುವಂತಹ ಸಮಸ್ಯೆ ಅದು. ನೀವು 70ರಲ್ಲಿ 80ರಲ್ಲಿ 90ರಲ್ಲಿ ಈ ದೇಶದ ಜನಸಂಖ್ಯೆ ಜಾಸ್ತಿ ಆಯ್ತಲ್ಲ, ಅದರಿಂದ ಚೈನಾ ವಿತ್ ಹೈಯೆಸ್ಟ್ ಪಾಪ್ಯುಲೇಷನ್. ದಟ್ ಈಸ್ ದ ಓನ್ಲಿ ಒನ್ ಕಂಟ್ರಿ. ಗಿವ್ ಮಿ ದ ಸೆಕೆಂಡ್ ಎಕ್ಸಾಂಪಲ್. ಅಲ್ಲ, ಪಾಪ್ಯುಲೇಷನ್ ಬೇಕು ಸರ್ ನಮಗೆ. ಪಾಪ್ಯುಲೇಷನ್, ವಿ ನೀಡ್ ಮೋರ್ ಪಾಪ್ಯುಲೇಷನ್. ಅದು ಏನು ಇಲ್ಲ ಹಂಗಲ್ಲ ಹೇಳ್ತಾರೆ. ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇರೋದು. ಇವತ್ತೇನಾಗ್ತದೆ, ಕರ್ನಾಟಕ, ತಮಿಳ್ನಾಡು, ಸದರ್ನ್ ಸ್ಟೇಟ್ಸಿಗೆ ಇನ್ನೊಂದು ಸ್ವಲ್ಪ ದಿನ ಹೋಯ್ತು ಅಂತಂದರೆ ಆಲ್ರೆಡಿ ವಯಸ್ಸಾಗಿರೋರು ನೋಡ್ಕೊಳ್ಳೋರಿಲ್ಲ. ಪಾಪ ಅವರೆಲ್ಲ ವಯಸ್ಸಾಗಿರೋ ಏನೋ ಇರ್ತಾವಲ್ಲ, ಅಲ್ಲಿ ಇಲ್ಲಿ ದೇ ಆರ್ ಲೀಡಿಂಗ್ ಲೋನ್ಲಿ ಲೈಫ್. ನಮ್ಮ ತಾತಂಗೆ 6 ಜನ ಮಕ್ಕಳು ಅನ್ಕೊಳ್ಳಿ.
6 ಎಕರೆನೋ 12 ಎಕರೆ ಜಮೀನು ಇದ್ರೆ 1 ಎಕರೆನೋ 2 ಎಕರೆ ಜಮೀನು ಇರ್ತದೆ. 6 ಜನ ಅವರು 6 ಜನ ಮಾಡ್ಕೊಂಡ್ರೆ ಅವ್ರಿಗೆ ಎಷ್ಟು ಜಮೀನು ಆಗಿದ್ದ ಸರ್ಕಾರಗಳಿಗೆ ದೂರದೃಷ್ಟಿ ಇರಲಿಲ್ಲ. ಆಗಿದ್ದ ಪಾರ್ಟಿಗೆ ದೂರದೃಷ್ಟಿ ಇದ್ದಿದ್ರೆ ಜಾಸ್ತಿ ಪಾಪ್ಯುಲೇಷನ್ ಇದ್ರೂ ಕೂಡ ಒಳ್ಳೆ ಶಿಕ್ಷಣ ಕೊಟ್ಟು ಒಳ್ಳೆ ಉದ್ಯೋಗ ಸೃಷ್ಟಿ ಮಾಡಿ ಏನೋ ಲಿಬರಲೈಸ್ ಮಾಡಬೇಕಿತ್ತು. ನಾವು ಲಿಬರಲೈಸ್ ಮಾಡಲಿಲ್ಲ. ನಾವೇನು ಮಾಡಿದ್ವಿ 90s ತನಕ ವೇಟ್ ಮಾಡಿದ್ವಿ. ಅದಕ್ಕೆ ಮನಮೋಹನ್ ಸಿಂಗ್ ಬರಬೇಕಾಯ್ತು, PV ನರಸಿಂಹರಾವ್ ಬರಬೇಕಾಯ್ತು. ರಾಜೀವ್ ಗಾಂಧಿ ಇದ್ದಾಗ ಮಾಡ್ಬೋದಿತ್ತು, ಅಥವಾ ಇಂದಿರಾ ಗಾಂಧಿ ಇದ್ದಾಗ ಲಿಬರಲೈಸ್ ಮಾಡಿಬಿಟ್ಟಿದ್ರೆ ಇದಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇದ್ರೂ ಕೂಡ ಎಲ್ಲರಿಗೂ ಊಟ, ಎಲ್ಲರಿಗೂ ವಸತಿ, ಒಳ್ಳೆ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಎಲ್ಲ ಸಿಗ್ತಾ ಇತ್ತು. ಸರ್, ಆ ಡಿಬೇಟ್ ಬೇರೆ. ಈಗ ದಕ್ಷಿಣ ಸ್ಟೇಟಿಗೆ, ಕರ್ನಾಟಕಕ್ಕೆ ಈ ಪ್ರಪೋಸಲ್ ಏನಿತ್ತು 50% ಸೀಟ್ ಜಾಸ್ತಿ ಮಾಡ್ತೀವಂತ, 28 50% ಅಂತ. ನಮಗೆ 42 ಸೀಟ್ ಸಿಕ್ಕಿರೋದು ನಮಗೆ. ನೋಡಿ, ಈಗ ಚಾನ್ಸ್ ಹೊರಟೋಯ್ತು. ಪರ್ಸೆಂಟೇಜ್ ಅನ್ನೋದು ಇದೆಯಲ್ಲ, ನೀವು ಎಜುಕೇಶನ್ ಇಷ್ಟು ಹೇಳ್ತೀನಿ ಕೇಳಿ. ನನ್ನ ಹತ್ರ 1 ರೂಪಾಯಿ ಇರುತ್ತೆ, ನಿಮ್ಮ ಹತ್ರ 10 ರೂಪಾಯಿ ಇರುತ್ತೆ. ನಾವು ಇಬ್ರಿಗೂ 100% ಹೈಕ್ ಮಾಡ್ತೀವಿ ಅಂತ ಹೇಳಿ ನನಗೆ 1 ರೂಪಾಯಿ ಇದೆ 2 ರೂಪಾಯಿ ಮಾಡಿ ನಿಮ್ಗೆ 10 20 ಕೊಟ್ರೆ ಇಸ್ ಇಟ್? ಸೊ ನೀವು ಹಿಂದುಳಿದವ್ರ ಬಗ್ಗೆ, ಅಹಿಂದ ಬಗ್ಗೆ, ಸೋಷಿಯಲ್ ಜಸ್ಟಿಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ. ಇಸ್ ಇಟ್ ಸೋಷಿಯಲ್ ಜಸ್ಟಿಸ್? ಸರ್, ನನಗೊಂದು ಅವಕಾಶ, ಈ ಪರ್ಸೆಂಟೇಜ್ ಲೆಕ್ಕಾಚಾರ ಸೋಷಿಯಲ್ ಜಸ್ಟಿಸಾ ಹೇಳಿ ನಂಗೆ, ಅದನ್ನ ಕೇಳ್ತಿದ್ದೀನಿ. ಸೋಷಿಯಲ್ ಜಸ್ಟಿಸ್ ಸರ್, ಯಾಕೆಂತ ಹೇಳ್ಬಿಡ್ತೀನಿ. ಹೆಂಗೆ ಸರ್? ಈಗ ಹತ್ತಿದ್ದವ್ರಿಗೆ 20 ಮಾಡೋದು, ನನ್ಗೆ 1 2 ಮಾಡೋದು ಸೋಷಿಯಲ್ ಜಸ್ಟಿಸಾ? ಈಗ ಕಡಿಮೆ ಪಾಪ್ಯುಲೇಷನ್ ಪ್ರಕಾರ ಹೋದ್ರೆ ಸ್ಟ್ರಿಕ್ಟ್ ಆಗಿ ನಮ್ಮ ಸೀಟ್ಗಳು 28ಗಿಂತ ಕಡಿಮೆ ಆಗ್ತಾ ಇತ್ತು. ಕಡಿಮೆ ಆಗೋದನ್ನ ತಪ್ಪಿಸಿ ಬರೀ ಇದು ನೋಡಿ, ಒಂದು ಹೇಳ್ತೀನಿ ಕೇಳಿ, ಬರೀ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಿದ್ದಲ್ಲ, ಮತ್ತೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದಲ್ಲ. ನಾಳೆಗೆ ಅನುದಾನ ಕೊಡೋ ವಿಷಯಕ್ಕೆ ಬರುತ್ತೆ, ಇನ್ನೊಂದೇನೋ ಪ್ರಾಜೆಕ್ಟ್ಗಳು ಕೊಡೋ ವಿಷಯಕ್ಕೆ ಬರುತ್ತೆ. ಆಗ್ಲೂ ಇಂಥದೇ ಅನ್ಯಾಯಗಳು. ಈ ಒಂದ್ಸಲ ಇದಾಗ್ಬಿಟ್ರೆ, ಒಂದು ಬಟನ್ ನಾವು ರಾಂಗ್ ಆಗಿ ಹಾಕೊಂಡ್ರೆ ಇನ್ನು ಎಲ್ಲ ಬಟನ್ ರಾಂಗೇ ಆಗೋದು. ನನ್ನ ಲೆಕ್ಕಾಚಾರ ಬೇರೆ ಇಲ್ಲ. ಈಗ 543ರಲ್ಲಿ 175 ಮಹಿಳೆಯರಿಗೆ ಅವಕಾಶ ಸಿಗೋದು ಪಾರ್ಲಿಮೆಂಟ್ ಅಲ್ಲಿ. ನಾನು ಅದ್ರ ಬಗ್ಗೆ ಇಲ್ಲ ಅಂತಾನೆ ಹೇಳ್ತಿಲ್ಲ. ಈಗ 543 ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಇದರಲ್ಲೇ 33% ಮಾಡಿ ಕೊಡ್ಬೋದಿತ್ತಲ್ಲ. ಇಲ್ಲ, ಬೇಡ ಅಂತ ಹೇಳ್ತೀನಿ ಸರ್. ಡಿಲಿಮಿಟೇಷನ್ ಆಗ್ಬೇಕು, ಅದನ್ನು ಮಾಡ್ಲಿ. ಒಂದ್ ನಿಮಿಷ ಅದನ್ನ ಈಗ ನೋಡಿ, ಇದೊಂದು ನನ್ನ ಪ್ರಕಾರ ಇಟ್ ಇಸ್ ಅನ್ಸೈಂಟಿಫಿಕ್. ಏನು, ಈ ಜನಸಂಖ್ಯೆಗೆ ಅನುಗುಣವಾಗಿ ಮಾಡೋದು ಈ ಪರಿಸ್ಥಿತಿನಲ್ಲಿ. ಅಂದರೆ ಒಂದಷ್ಟು ರಾಜ್ಯಗಳು ಈ ದೇಶಕ್ಕೆ ನಿಜವಾಗಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕನ್ಸರ್ನ್ ಇಟ್ಕೊಂಡು, ಕಮಿಟ್ಮೆಂಟ್ ಇಟ್ಕೊಂಡು ಜನಸಂಖ್ಯೆ ನಿಯಂತ್ರಣ ಮಾಡಿದ ರಾಜ್ಯಗಳ ಮೇಲೆ ಬರೆ ಎಳೆದು ಉಡಾಫೆಯಿಂದಿದ್ದಂತಹ ಜನರಿಗೆ ಆದ್ಯತೆ ಕೊಡೋದು ಅನ್ಸೈಂಟಿಫಿಕ್. ಅದನ್ನ ಬಿಟ್ಟು ಇದಕ್ಕಿಂತ ಬೇರೆದೇನಾದ್ರು ಸೈಂಟಿಫಿಕ್ ಆದಂತಹ ಒಂದು ಮಾನದಂಡಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಆಗ ಡಿಲಿಮಿಟೇಷನ್ ಮಾಡಿ, ಡಿಲಿಮಿಟೇಷನ್ಗೆ ಅಕಾರ್ಡಿಂಗ್ಲಿ ಸ್ಟಾಲಿನ್ ಏನು ಇಲ್ಲಿ ನ್ಯಾರೇಟಿವ್ ಬಿಲ್ಡ್ ಮಾಡಿದ್ರು, ಜನಸಂಖ್ಯೆ ಕಂಟ್ರೋಲ್ ಮಾಡಿದ್ರೆ ಪನಿಷ್ಮೆಂಟ್, ದ ವೆರಿ ನ್ಯಾರೇಟಿವ್ ಇಟ್ ಸೆಲ್ಫ್ ಇಸ್ ಅನ್ಸೈಂಟಿಫಿಕ್ ಅಂತ ನಾನು ಹೇಳ್ತಾ ಇರೋದು. ನೀವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ ತಕ್ಷಣ ನಿಮ್ಗೆ ಗೋಲ್ಡ್ ಮೆಡಲ್ ಕೊಡಬೇಕು? ಅದು ಇಟ್ ಹ್ಯಾಪನ್ಸ್ ಬೈ ಯಾವ್ದು ಸರ್ಕಾರ ಮಾಡಿದ್ದಲ್ಲ ಪಾಪ್ಯುಲೇಷನ್ ಕಂಟ್ರೋಲ್. ಇದನ್ನ ಅಲ್ಲಲ್ಲ, ಒಂದು ನಿಮಿಷ, ವೆರಿ ನ್ಯಾಚುರಲ್. ಅದರಿಂದ ಈ ದೇಶಕ್ಕೆ ಎಷ್ಟು ಈ ಒಂದು ಮಗು ಹುಟ್ಟಲಿಲ್ಲ ಅಂದರೆ ಅಥವಾ ಕಮ್ಮಿ ಆದರೆ ಎಷ್ಟು ಆ ಮಗುಗೆ ಶಿಕ್ಷಣ ಮತ್ತು ಆರೋಗ್ಯ, ಮೂಲಸೌಕರ್ಯ ಇದೆಲ್ಲ ಆಗಲ್ವ ಸೇವ್? ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಉತ್ತರ ಭಾರತದ ಥರನೇ ದಕ್ಷಿಣ ಭಾರತದಲ್ಲೂ ಅಷ್ಟೇ ಜನಸಂಖ್ಯೆ ಇದ್ದಿದ್ರೆ ಈ ದೇಶಕ್ಕೆ ಇನ್ನೆಷ್ಟು ಬರ್ಡನ್ ಆಗ್ತಿತ್ತು ಸರ್. ಅದಕ್ಕಿಂತ ಜಾಸ್ತಿ ಕಾಸ್ಟ್ ವಯಸ್ಸಾಗಿರೋದು ನೋಡ್ಕೊಳ್ಳೋದು ಜಪಾನ್ ಅನುಭವಿಸ್ತಾ ಇದೆ. ಅಲ್ಲಿ ಒಬ್ಬರು ಬಹಳ ಹಾರ್ಶ್ ಆಗಿ ಇದನ್ನು ನ್ಯೂಯಾರ್ಕ್ ಟೈಮ್ಸಲ್ಲಿ ಒಂದು ಆರ್ಟಿಕಲ್ ಓದಿದ್ದು. ಒಬ್ಬ ಅಲ್ಲಿ ಬುದ್ಧಿಜೀವಿ ಹೇಳ್ತಾನೆ, ಈ ವಯಸ್ಸಾಗಿರೋರೆಲ್ಲ ಈ ಸೆಪ್ಪುಕು ಅಂತ ಬರುತ್ತೆ, SEPPUKU ಅಂದರೆ. ಸೆಪ್ಪುಕು ಅಂತಂದರೆ ಕಮಿಕಾಜೆ, ಸೆಪ್ಪುಕು ಅಂದರೆ ಸುಸೈಡ್ ಮಾಡ್ಕೊಳ್ಳೋದು ಜಪಾನೀಸಲ್ಲಿ. ಹೊಟ್ಟೆ ಕೊಯ್ದು ಕರಳು ಬರ್ಸ್ಕೊಂಡು ಸುಸೈಡ್ ಮಾಡ್ಕೊಳ್ಳೋದು. ಅದು ಒಂಥರ ಅವ್ರದ್ದು ಸ್ವಾಭಿಮಾನ ಇದ್ದಂಗೆ. ವಯಸ್ಸಾಗಿರೋರೆಲ್ಲ ಮಾಡ್ಕೊಂಬಿಡಿ, ನಿಮ್ಗೆ ಸಾಕಾಗ್ತಾ ಇಲ್ಲ ಅಂತಂದ್ಬಿಟ್ಟು. ಭಾಳ ಆರ್ಥಿಕವಾಗಿ ಮುಂದಿರುವ ಜಪಾನಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಆಮೇಲೆ GDP ನೋಡಿ ಸರ್, ಎಜುಕೇಷನ್ನು ಹೆಲ್ತಿಗೆ ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದಾರೆ? 6% ಸ್ಪೆಂಡ್ ಮಾಡಬೇಕು. ಇವತ್ತು ಕೂಡ ಸರ್ಕಾರಗಳು, ನಮ್ಮ ಕರ್ನಾಟಕ ಪಾಪ್ಯುಲೇಷನ್ ಕಡಿಮೆ ಇದ್ದರೂ ಕೂಡ ಸರ್ಕಾರಿ ಶಾಲೆಗಳಿಗೆ ನೀವು ಎಷ್ಟು ಅನುದಾನ ಕೊಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿ ನೋಡಿದಾಗ ಚಿಲ್ಲರೆ ಅದನ್ನೇ ನಾನು ಹೇಳ್ತಿದ್ದೀನಿ. ಹೌದು, ಈಗ ಕೊಡ್ತಿರೋದೆಲ್ಲ ನಾನು ಇದು ಜಸ್ಟಿಫಿಕೇಶನ್ ಅಂತ ಹೇಳ್ತಿಲ್ಲ. ಇನ್ನೂ ಜನಸಂಖ್ಯೆ ಜಾಸ್ತಿ ಇದ್ದರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳ್ತಿದ್ದೀನಿ ಸರ್. ಎಲ್ಲರಿಗೂ ಉದ್ಯೋಗ ಕಲ್ಪಿಸೋಕೆ ಸರ್ ಸರ್ಕಾರದ ಜವಾಬ್ದಾರಿ ಅದು. ಅವಕಾಶಗಳನ್ನು ಕಲ್ಪಿಸ್ಬೇಕದು. ಜನ ಜಾಸ್ತಿ ಆದರೂ ಅಂದ ತಕ್ಷಣ ಪನಿಷ್ ಮಾಡೋದಲ್ಲ. ಅವ್ರೆಲ್ಲರಿಗೂ ಅವಕಾಶ ಕಲಿಸ್ಬೇಕು. ಆ ಒಂದು ಫಾರ್ವರ್ಡ್ ಲುಕಿಂಗ್ ಗವರ್ಮೆಂಟ್ಸ್ ಬರಬೇಕು. ಒಟ್ಟು ನೀವು ಈಗ ಪೂರ್ತಿ BJP ಮಯ ಸರ್, ಇಲ್ಲಿದೆ. ದೇರ್ ಇಸ್ ನಥಿಂಗ್ ಟು ಡೂ ವಿತ್ BJP ಸೈಡಿಗೆ ಇಟ್ಬಿಡಿ. ನಾನು ನ್ಯೂಟ್ರಲ್ ಆಗಿ ನಮ್ಮ ಸ್ವಾಭಿಮಾನಿ ಬಳಗದಿಂದನೇ ನಾನು ಹೇಳ್ತಾ ಇರೋದು. ಇಲ್ಲಿ BJP ಕಾಂಗ್ರೆಸ್ ಅಂತ ಬರೋದಿಲ್ಲ. ಇಲ್ಲಿ ನನ್ನ ಲಾಜಿಕ್ ಏನಪ್ಪ, 42 ಸೀಟ್ ಆಗಿದ್ರೆ ಬಟ್ ಯು ಆರ್ ಸಬ್ಸ್ಕ್ರೈಬಿಂಗ್ BJP ಥಾಟ್ ಸರ್. ಅದು BJP ಇಲ್ಲ ಸರ್. ಇದು BJP ನರೇಷನ್, ನನ್ನ ಇಂಡಿವಿಜುವಲ್ ಥಾಟ್, ಇಂಡಿವಿಜುವಲ್ ಥಿಂಕಿಂಗ್. ಇದರಲ್ಲಿ ನಾನು ಯಾವುದನ್ನು ಲೇಪನ ಮಾಡಿ ಹೇಳ್ತಾ ಇಲ್ಲ. ನನಗೆ 42 ಸೀಟ್ ಆಗಿತ್ತು ಅಂತಂದರೆ ನನ್ನಂಥ ಇನ್ನೊಂದು 10-15 ಜನಕ್ಕೆ
ಹೊಸ ಅವಕಾಶ ಸಿಗ್ತಾ ಇತ್ತು, ಹೋರಾಟ ಮಾಡ್ಬೋದಾಗಿತ್ತು. ನೋಡಿ, ನೀವು ಎಕ್ಸ್ಪೆರಿಮೆಂಟ್ ಬಗ್ಗೆ, ಹೊಸ್ದಾಗಿ ಏನೋ ಮಾಡೋದ್ರ ಬಗ್ಗೆ, ಸ್ವಾಭಿಮಾನಿ ಪಡೆ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ. ಪಕ್ಕದ ತಮಿಳ್ನಾಡಿನಲ್ಲಿ ವಿಜಯ್ ಯಾಕೆ ಬಂದರು ಅಂದರೆ ಒಂದು ಹೊಸ್ತಾನ ಅನ್ನೋ ಕಾರಣಕ್ಕೆ ಬಂದರು. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಅಲ್ಲೂ ಹೊಸ್ತನಕ್ಕೆ ಅಥವಾ ಆಲ್ಟರ್ನೇಟಿವ್ ಅಂದರೆ BJPನೂ ಇತ್ತು, ಕಾಂಗ್ರೆಸ್ಸು ಇತ್ತು. ಜನ ಆಯ್ಕೆ ಮಾಡಲಿಲ್ಲ. ತಮಿಳ್ನಾಡ್ದ ಇನ್ನೊಂದು ಪಕ್ಷವನ್ನು ಆಯ್ಕೆ ಮಾಡಿಕೊಂಡ್ರು. ನಾನು ಯಾಕೆ ಹೇಳಿದ್ದೀನಿ ಅಂತಂದರೆ ಒಂದು ನಾವು ಪರ್ಯಾಯ ಅಂತ ಯೋಚನೆ ಮಾಡುವಾಗ ಪ್ರಾದೇಶಿಕತೆ ಅನ್ನೋದು ಕೂಡ ಬಹಳ ಮುಖ್ಯ. ಓಕೆ, ನೀವು ಹಿಂಗೆ ಈ ಪರ್ಯಾಯ ಅಥವಾ ಪ್ರಾದೇಶಿಕ ಅನ್ನುವಂತಹ ನೆರೇಟಿವ್ಗೆ ವಿರುದ್ಧವಾದಂಥ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ನಿಮ್ಮ ಪರ್ಯಾಯ ಸಕ್ಸಸ್ ಆಗೋದು ಹೆಂಗೆ? ಸೊ ಇದು ನಾನು ಈ ಪ್ರಾದೇಶಿಕತೆ ವಿರುದ್ಧ ಮಾತಾಡ್ತಾ ಇಲ್ಲ. ಡೆಫಿನೆಟ್ಲಿ ಈಗ ನೋಡಿ, ಅವರ ಈ ಸೆಂಟ್ರಲ್ ಗೌರ್ಮೆಂಟ್ ಡಿಲಿಮಿಟೇಷನ್ ಮಾಡಿತ್ತು, ಅದ್ರ ಪ್ರಕಾರ ಆಗಬೇಕು ಅಂದರೆ ಅದು ಪ್ರಾದೇಶಿಕತೆಯ ವಿರುದ್ಧವೇ, ಕರ್ನಾಟಕದ ವಿರುದ್ಧವೇ. ಇನ್ನೂ ಕ್ಲಿಯರ್ ಆಗಿ ಹೇಳ್ತಾರೆ, ಕನ್ನಡಿಗರ ವಿರುದ್ಧ. ಅದು ಪಾಪ್ಯುಲೇಷನ್ ಪ್ರಕಾರ ಹೋದರೆ ಕರ್ನಾಟಕಕ್ಕೆ 18 ಸೀಟ್ ಸಿಗ್ತದೆ ಪಕ್ಕ. ಅದೇ ಆರ್ಟಿಕಲ್ಲು 80 ಸೆಕ್ಷನ್ 1 ಅದ್ರ ಪ್ರಕಾರ ಹೋದರೆ ನಮಗೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲ, ಅದೇ ಈಗ ಈ ರೇಷಿಯೋ ಜಾಸ್ತಿ ಮಾಡಬೇಕಾಗ್ತದೆ. ಸೀಟ್ಗಳನ್ನ 50% ಮಾಡ್ತೀವಿ ಅಂತ ಹೇಳಿದ್ರು. 1 ಗಂಟೆ ಟೈಮ್ ಕೊಡಿ ಬರ್ಕೊಂಡು ಮಾಡ್ತೀವಿ ಅಂತ ಪಾರ್ಲಿಮೆಂಟಲ್ಲಿ ಹೇಳಿದ್ದು. ನಾನು ಅದೇನಿಲ್ಲ, ನಾನು 1 ನೀವು 10 ಆಗಿ ನನಗೆ 2 ನಿಮ್ಗೆ 20 ಆದರೆ ಇದು ಸಾಮಾಜಿಕ ನ್ಯಾಯ ಅಂತ ನೀವು ಒಪ್ಪೋದಾದ್ರೆ ದಟ್ಸ್ ಓಕೆ ಸರ್. ಈಗಿರೋದ್ರಲ್ಲಿ ದಟ್ ಈಸ್ ದಿ ಮಿಡಲ್ ಪಾತ್, ಒಂದು ಆಪ್ಷನ್ ಅವೈಲೇಬಲ್. ಹಂಗೇನಿಲ್ಲ, ಅರ್ಜೆಂಟ್ ಏನಿಲ್ಲ. ಇನ್ನೂ 1 ವರ್ಷ ಯೋಚನೆ ಮಾಡಿ, ಸ್ಟಡಿ ಮಾಡಿ, ಅದಕ್ಕೊಂದು ಕಮಿಟಿ ಮಾಡಿ, ರಿಪೋರ್ಟ್ ಕೊಡಲಿ, ಅದು ಸಾರ್ವಜನಿಕವಾಗಿ ಚರ್ಚೆ ಆಗಲಿ ಮಾಡಿ. ಈಗಲೇ ಯಾಕೆ ಮಾಡ್ಬೇಕು ಅವರು BJP ಅವರು? ಅಲ್ಲ, ಇಮಿಡಿಯೇಟ್ಲಿ ಏನು 50 ವರ್ಷ ಆಯ್ತಲ್ಲ ಸರ್, ಆಗಲಿ 51 ವರ್ಷ ಆಗಲಿ. ಅದ್ರದ್ದು ನೀವು ಹೇಳಿದ್ರಲ್ಲ ಇದೊಂದೇ ವೇ ಇರೋದು ಅಂತ, ಒಂದೇ ವೇ ಅಲ್ಲ. ಕಾನೂನಲ್ಲೇ ಇತ್ತು 26 ಆದಮೇಲೆ ನಾವು ಸೆನ್ಸಸ್ ಡಿಲಿಮಿಟೇಷನ್ ಮಾಡಿ. ಈ ಕಾನೂನು ಪ್ರಕಾರ ಏನು ಮಾಡಿಲ್ಲ. ಸೆನ್ಸಸ್ ಬಗ್ಗೆ ಅವರು ಕರೆಕ್ಟಾಗಿ 10 ವರ್ಷಕ್ಕೊಂದ್ಸಲ ಸೆನ್ಸಸ್ ಮಾಡ್ತಿದಾರ. ಕೋವಿಡ್ ಬಂತು. ನೀವು ಇರಲಿ ಬಿಡಿ, BJP ಏನಾಗಲಿ, ನಿಮ್ಮ ನೋಡೋಣ ನಿಮ್ಮದು BJP ಜರ್ನಿ ಅದೇ ಮುಂದಕ್ಕೆ ಏನಾಗುತ್ತೆ ಅಂದರೆ. ಈಗ ದಾವಣಗೆರೆ ವಿಷಯಕ್ಕೆ ವಾಪಸ್ ಬರಬೇಕು. ದಾವಣಗೆರೆಯಲ್ಲಿ ಏನು ನೆಕ್ಸ್ಟ್ ನಿಮ್ಮದು? ಸೊ ದಾವಣಗೆರೆಯಲ್ಲಿ ಹೋರಾಟ ಮುಂದುವರಿತದೆ, ಚುನಾವಣೆನೂ ಮಾಡ್ತೀವಿ. ಅಲ್ಲಿ MLA ಎಲೆಕ್ಷನ್ಗೆ ಸೂಕ್ತ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಐಡೆಂಟಿಫೈ ಮಾಡ್ಕೊಂಡು ಖಂಡಿತವಾಗಿಯೂ ಮಾಡ್ಬೇಕಂತಂದು ಇವಾಗಲೇ ಕೆಲಸ ಶುರು ಮಾಡ್ತೀವಿ ನಾವು. ರಾಜ್ಯ ಪ್ರವಾಸದ ಜೊತೆಗೆ, ಸಂಘಟನೆ ಜೊತೆಗೆ ಅಲ್ಲಿ ದಾವಣಗೆರೆಯಲ್ಲಿ ಎಲ್ಲರ ಜೊತೆ ಕೂತು ಒಂದು ಐಡೆಂಟಿಫೈ ಮಾಡಿ ಖಂಡಿತವಾಗಿಯೂ, ಯಾಕಂದರೆ ಇದು ಹೋರಾಟ ಮುಂದುವರಿತದೆ. ನಾನು ಸೋಲನ್ನು ನಾನು ಒಂದು ಲೆಸನ್ನಾಗೆ ತಗೊಳ್ಳೋದು, ಆಮೇಲೆ ಪ್ರತಿಯೊಂದು ಫೀಡ್ಬ್ಯಾಕ್ ತಗೊಂಡು ಮುಂದೆ ಹೋಗೋ ಅಂಥದ್ದು. ಸೊ ಇವಾಗ ಆ ಜರ್ನಿ ಕಂಟಿನ್ಯೂ ಆಗ್ತದೆ, ಗೆಲ್ಲೋ ವಿಶ್ವಾಸ ಅಂತೂ ಇದೆ. ಮತ್ತು ನಾನು ಹೊಡ್ಸ್ಕೊಳಕ್ಕೆ ರೆಡಿ ಇದ್ದೀನಿ. ನಾನಿನ್ನು ಒಂಥರ 0ಇಂದ ಬಂದಿರೋಂಥದ್ದು. ನಾನೇನು ಹೊತ್ಕೊಂಡ್ಬಂದಿಲ್ಲ, ಯಾವ ಲೆಗಸಿ ಇಲ್ಲ, ಏನೂ ಇಲ್ಲ. ಕಳ್ಕೊಳ್ಳೋದಕ್ಕೆ ರೆಡಿ, ಗಳಿಸೋದಕ್ಕೆ ರೆಡಿ. ಹಾಗಾಗಿ ಹೋರಾಟ ಅಂತೂ ಮುಂದುವರಿತದೆ. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ರಿ. ಅವರು ಬರೀ ದಾವಣಗೆರೆ ವಿಷಯ ಅಷ್ಟೇ ಅಲ್ಲ, ಬೇರೆ ಬೇರೆದನ್ನು ಮಾತಾಡಿದ್ದಾರೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ವಾರ್ತಾ ಭಾರತಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.